ಎಲ್ಲ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತೊಂದು ವಿಶೇಷವಾದಂಥ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಯಾರು ಈಗ ಗ್ರೂಪ್ ಡಿ ಅನ್ನು ಓದ್ತಾ ಇದ್ದೀರಿ, RRB ಅಂದರೆ ಏನ್ರಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಗ್ರೂಪ್ ಡಿಗೆ ಸ್ಟಡಿ ಮಾಡ್ತಾ ಇದ್ದೀರಿ, ಅವರಿಗಾಗಿ ವಿಶೇಷ ತರಗತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಆ್ಯಪ್ ಆದಂಥ ಭರತೇಶ್ ಮುಡುಲಿಗೆ ಅನ್ನೋಂಥ ಆ್ಯಪಲ್ಲಿ ಇದು ಆಲ್ರೆಡಿ ಒಂದು ಕೋರ್ಸನ್ನು ಲಾಂಚ್ ಮಾಡ್ತೀವಿ. ಶೀಘ್ರದಲ್ಲೇ ಅದು ನಿಮ್ಗೆ ಸಿಗೈತಿ. ಈಗ ಏನು ಮಾಡ್ತೀವಿ, 38,000 ಗ್ರೂಪ್ ಡಿ ಹುದ್ದೆಗಳನ್ನ ಕರೆದಾರ ಸೆಂಟ್ರಲ್ RRB ಒಳಗೆ. ಅವುಗಳು ನಿಮ್ಗೆ ಸುವರ್ಣ ಅವಕಾಶ ಇದೊಂದು, ಅದನ್ನ ಯೂಸ್ ಮಾಡ್ಕೋ ಸಲುವಾಗಿ ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ತಂದಿದ್ವಿ. ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಯಾವ ರೀತಿ ಕ್ವಶನ್ಸ ಯಾವ ರೀತಿ ಕ್ವಶನ್ಸನ್ನು ಕೇಳ್ಯಾರು ಅವುಗಳನ್ನ ತಂದಿದ್ದೀವಿ. ನಿಮ್ಮ ಮುಂದೆ ಯಥಾವತ್ತಾಗಿ ಯಾವ ರೀತಿ ಇದಾವೋ ಅದೇ ರೀತಿ ತಂದಿದ್ದೀವಿ. ಇದೊಂದು ಸುವರ್ಣ ಅವಕಾಶ, ನಿಮಗೆ ಯೂಸ್ ಮಾಡ್ಕೋಬೇಕಿದೆ. ನೀವು ತಿಳಿತ್ರಿ, ನಮ್ಮ ವಿದ್ಯಾಲಯ ಶಾರದಾ ಮೂಡ್ಲಿಗೆಯಲ್ಲಿ ಶಾರದಾ ವಿದ್ಯಾಲಯ ಮೂಡ್ಲಿಗೆಯಲ್ಲಿ ಆಲ್ರೆಡಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಅಗ್ನಿಯವರಾಗಿರ್ಬೋದು, RRB ಗ್ರೂಪ್ ಡಿ ಆಗಿರ್ಬೋದು, ಈ ರೀತಿಯಾದ ಬ್ಯಾಚ್ಗಳು ಸ್ಟಾರ್ಟ್ ಅದಾವೆ. ಯಾರಿಗೆ ಅವಶ್ಯ ಐತಿ, ಯಾರು ನಾವು ಫ್ಯೂಚರ್ ಅಗ್ನಿಯವರಾಗಬೇಕು ಅಥವಾ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಪಾಸ್ ಆಗಬೇಕು ಅಂತ ಆಸೆ ಇಟ್ಕೊಂತಿದ್ರಿ ಅಂದ್ರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮ ಸ್ಲೈಡ್ ಒಳಗೆ ಕಾಣ್ತೈತಿ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗ್ತೈತಿ. ತಿಳಿದ್ರಿ, ಈಗ ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡಲಾರ್ದೆ RRB ಗ್ರೂಪ್ ಡಿಗೆ ಎಷ್ಟು ಹುದ್ದೆಗಳಿದಾವೆ ಅಂದ್ರೆ 38,000 ಹುದ್ದೆಗಳಿದಾವೆ. ಇದು ಎಕ್ಸಾಮ್ ಪ್ಯಾಟರ್ನ್ ಹೆಂಗೈತೆ ಅಂದ್ರೆ GK 20 ಐತಿ, ಅದೇ ರೀತಿ ಸೈನ್ಸ್ 25 ಐತಿ, ಮ್ಯಾಥ್ಸ್ 30 ಐತಿ, ರೀಸನಿಂಗ 25 ಐತಿ. ಈ ರೀತಿಯಾದಂಥ ಪ್ಯಾಟರ್ನ್ ಐತಿ. ಎಕ್ಸಾಮ ನೀವು ಸರಿಯಾಗಿ ಓದಬೇಕು. ಸರಿಯಾಗಿ ಓದಿದ್ರೆ ಈ ಎಕ್ಸಾಮ ಅಷ್ಟೇನು ಬಹಳ ಟಫ್ ಇರೋಂಗಿಲ್ಲ, ಒಂದು ಸ್ವಲ್ಪ ಈಸಿನೇ ಇರ್ತೈತಿ, ಪಾಸ್ ಆಗ್ಬೋದು. ಗ್ರೂಪ್ ಡಿ ಜಾಬ ಇದು ಕೂಡ ಒಳ್ಳೆಯ ಜಾಬ್ ಇರ್ತೈತಿ. ನೀವು ಏನು ಮಾಡ್ಬೋದು, ಸ್ಟಡಿ ಮಾಡಿ ಪಾಸ್ ಆಗ್ಬೋದು. ಈಗ ನೋಡಿರಿ, ಜಾಸ್ತಿಯನ್ನು ಸಮಯ ವೇಸ್ಟ್ ಮಾಡಾರ್ದ ಹಿಂದಿನ ಪ್ರಶ್ನೆ ಪತ್ರಿಕೆಗಳೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳಾರು, ಎಸ್ಪೆಷಲಿ ಸೈನ್ಸ್ ಒಳಗೆ ಯಾವ ರೀತಿ ಕ್ವಶನ್ಸ್ ಕೇಳಾರು. ಯಾಕಂದ್ರೆ ನಿಮ್ಮ ಎಕ್ಸಾಮ ಕನ್ನಡದಾಗ ಇರ್ತೈತಿ, ನಾವು ಕೂಡ ಕ್ವಶನ್ಸ್ಗಳನ್ನ ಕನ್ನಡದಾಗ ತಂದಿದ್ದೀವಿ. ನಿಮಗೆ ಯೂಸ್ಫುಲ್ ಆಗಲಿ ಅನ್ನೋ ಉದ್ದೇಶದಿಂದ ತಂದಿದ್ದೀವಿ. ನೋಡಿರಿ, ಜಾಸ್ತಿ ಸಮಯವನ್ನು ವ್ಯರ್ಥ ಮಾಡಾರ್ದ ಕ್ವಶನ್ಸನ್ನು ಬಿಡಿಸೋಣ. ನೋಡಿರಿ, ಕ್ವಶನ್ಸ್ ಮೊದಲನೇ ಪ್ರಶ್ನೆ ನೋಡ್ರಿ. ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ ಜಾನುವಾರುಗಳಿಂದ ನಿರ್ಗಮಿಸುವ ಅನಿಲ ಯಾವುದು ಐತಿ. ಜಾನುವಾರುಗಳಿಂದ ನಿರ್ಗಮಿಸಿದ ಅನಿಲ ಯಾವುದು? ಜಾನುವಾರುಗಳಿಂದ ನಿರ್ಗಮಿಸುವ ಅನಿಲ ಯಾವುದ್ರಿ? ಜಾನುವಾರುಗಳಿಂದ ನಿರ್ಗಮಿಸುವ ಅನಿಲ ಕೇರ್ ಕ್ವಶನ್. ಒಂದನೇ ಕ್ವಶನ್ ಯಾವುದೈತೆ ಅಂದ್ರೆ ಜಾನುವಾರುಗಳಿಂದ ನಿರ್ಗಮಿಸುವ ಅನಿಲ ಯಾವುದು? ಜಾನುವಾರುಗಳಂದ್ರೆ ನಮ್ಮ ಮನೆಯೊಳಗೆ ಇರತಕ್ಕಂಥ ದನಕರುಗಳು, ಹಸು ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಇವೆಲ್ಲ ಎತ್ತಾಗಿರ್ಬೋದು, ಇವೆಲ್ಲ ಜಾನುವಾರುಗಳು. ಇವುಗಳು ಏನು ಮಾಡ್ತಾವೆ, ಅನಿಲವನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಯಾವ ರೀತಿ ಅನಿಲವನ್ನು ಪ್ರೊಡ್ಯೂಸ್ ಮಾಡ್ತಾರಂದ್ರೆ ದವಡೆಗಳನ್ನ ಏನು ಮಾಡ್ತಾವೆ, ಮೂಮೆಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾವೆ. ದವಡೆಗಳನ್ನ ಮೂಮೆಂಟ್ ಮಾಡೋದ್ರಿಂದ ಏನಾಕೈತೆ ಅಂದರೆ ಯಾವ ಅನಿಲ ಪ್ರೊಡ್ಯೂಸ್ ಆಕೈತೆ ಅಂದ್ರೆ ಮೀಥೇನ್ ಅನ್ನುವಂಥ ಅನಿಲ ಪ್ರೊಡ್ಯೂಸ್ ಆಕೈತಿ. ದವಡೆಗಳನ್ನು ಮೂಮೆಂಟ್ ಮಾಡುವ ಮುಖಾಂತರ ಮೀಥೇನ್ ಅನ್ನುವಂಥ ಅನಿಲ ಪ್ರೊಡ್ಯೂಸ್ ಆಕೈತಿ. ಈ ಮೀಥೇನ್ ರಾಸಾಯನಿಕ ಹೆಸರೇನಂದ್ರೆ CH4. ರಾಸಾಯನಿಕ ಹೆಸರು ಅಥವಾ ರಾಸಾಯನಿಕ ಸಿಂಬಲ್ ಅಂತ ಕರಿತೀವಿ. ರಾಸಾಯನಿಕ ಸಂಕೇತ ಯಾವುದಂದ್ರೆ CH4 ಅನ್ನೋದು ನಿಮಗೆಲ್ಲ ಗೊತ್ತೈತಿ. ಈಗ ನೋಡ್ರಿ, ಮೀಥೇನ್ ಅಂದ್ರೆ ಏನ್ರಿ, ಇದೊಂದು ಅನಿಲ, ಬಯೋಗ್ಯಾಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋಗ್ಯಾಸ್ ಅಥವಾ ಜೈವಿಕ ಅನಿಲ ಅಂತ ಕರಿತೀವಿ. ಜೈವಿಕ ಅನಿಲ ಅಂತ ಕರಿತೀವಿ. ಈ ಜೈವಿಕ ಅನಿಲ ಅಂದ್ರೆ ಏನ್ರಿ, ಗ್ಯಾಸ್ ಅಥವಾ ಅನಿಲ ಅಂತ ಕರಿತೀವಿ. ಈ ಅನಿಲಗಳ ಬಗ್ಗೆ ಡಿಸ್ಕಸ್ ಮಾಡ್ಬೇಕು. ನಾವು ಅನಿಲಗಳ ಬಗ್ಗೆ ಸ್ಟಡಿ ಮಾಡ್ಬೇಕು. ಹೆಂಗಂದ್ರೆ ಯಾವುದಾದ್ರೂ ಒಂದು ಟಾಪಿಕ್ ಬತ್ತಂದ್ರೆ ಅದರ 360 ಆಂಗಲ್ ಒಳಗೆ ಎಲ್ಲವನ್ನ ಕವರ್ ಮಾಡ್ಬೇಕು. ಯಾವ ರೀತಿ ಮಾಡ್ಬೇಕಂದ್ರೆ ಈ ಅನಿಲ ಬತ್ತಂದ್ರೆ ನಮ್ಮ ವಾತಾವರಣದಾಗ ಅತಿ ಹೆಚ್ಚಾಗಿರುವಂಥ ಅನಿಲ ಯಾವುದು? ನಮ್ಮ ವಾತಾವರಣದಾಗ ಅತಿ ಹೆಚ್ಚು ಯಾವ ಅನಿಲ ಇರೈತ್ರಿ? ನೈಟ್ರೋಜನ್ ಅನ್ನೋಂಥ ಅತಿ ಹೆಚ್ಚಿನ ಅನಿಲ ಇರೈತಿ. ನೈಟ್ರೋಜನ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೈಟ್ರೋಜನ್ ಅಂದ್ರೆ ಏನ್ರಿ? ಸಾರಜನಕ ಅಂತ ಕರಿತೀವಿ. ಈ ಸಾರಜನಕ ಎಷ್ಟು ಪರ್ಸೆಂಟ್ ಇರೈತೆ ಅಂದ್ರೆ ನಮ್ಮ ವಾತಾವರಣದಾಗ 78% ಇರುತ್ತೆ. 78% ಸಾರಜನಕ ನಮ್ಮ ವಾತಾವರಣದಾಗ ಇರುತ್ತೆ. ಅದೇ ರೀತಿ ನಮಗೆ ಬೇಕಾದಂಥ ಅನಿಲ ಯಾವುದ್ರಿ? ನಾವು ಉಸಿರಾಡಲು ಬೇಕಾದಂಥ ಅನಿಲ ಯಾವುದಂದ್ರೆ ಆಕ್ಸಿಜನ್ ಅಥವಾ ಆಮ್ಲಜನಕ ಅಂತ ಕರಿತೀವಿ. ಈ ಆಮ್ಲಜನಕ ಎಷ್ಟು ಪರ್ಸೆಂಟ್ ಇರೈತೆ ಅಂದ್ರೆ ಎಷ್ಟು ಪರ್ಸೆಂಟ್ ಇರೈತೆ ಅಂದ್ರೆ ನಮ್ಮ ವಾತಾವರಣದೊಳಗೆ 21% ಇರುತ್ತೆ. ಏನ್ರಿ? 21% ಇರುತ್ತೆ. ಇದು ಕೂಡ ಗೊತ್ತಿರ್ಬೇಕು ನೀವು. ಆಮ್ಲಜನಕ ಅಂದ್ರೆ ಏನು? ನಮ್ಮ ಬಾಡಿಗೆ ಅಥವಾ ನಮ್ಮ ದೇಹಕ್ಕೆ ಉಸಿರಾಡಲು ಬೇಕಾದಂತಹ ಅನಿಲ ಯಾವುದ್ರಿ? ಆಮ್ಲಜನಕ. ಅದೇ ರೀತಿ ವಾತಾವರಣದಾಗ ಅತಿ ಹೆಚ್ಚಿನ ಅನಿಲ ಯಾವ್ದು ರೀತಿ? ಸಾರಜನಕ. ಎಷ್ಟು ಪರ್ಸೆಂಟ್ ಇರುತ್ತೆ ಅದು ಕೂಡ ಗೊತ್ತಾಗಬೇಕು. ಅನಿಲಗಳು ಬಂದು ಅಂದರೆ ಈ ರೀತಿ ಓದಬೇಕು. ಅದೇ ರೀತಿ ಇವುಗಳ ಕೆಮಿಕಲ್ ಫಾರ್ಮುಲಾಗಳು ಕೂಡ ಗೊತ್ತಿರಬೇಕು. ಕೆಮಿಕಲ್ ಫಾರ್ಮುಲಾ ಅಂದ್ರೆ ಏನ್ರಿ? ರಾಸಾಯನಿಕ ಸೂತ್ರಗಳು ಕೂಡ ಗೊತ್ತಿರಬೇಕು. ನೈಟ್ರೋಜನ್ ಅಥವಾ ಸಾರಜನಕದ ರಾಸಾಯನಿಕ ಸೂತ್ರ N.
ಅದೇ ರೀತಿ ಆಮ್ಲಜನಕದ ರಾಸಾಯನಿಕ ಸೂತ್ರ O, ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಏನು, ಆಮ್ಲಜನಕ ಅಂದ್ರೆ ಏನು ಎಲ್ಲ ಗೊತ್ತೈತಿ. ಹೈಡ್ರೋಜನ್ ಅಂದ್ರೆ ಏನು ನಿಮಗೆ ಗೊತ್ತೈತಿ. ಹೈಡ್ರೋಜನ್ ಏನೆಲ್ಲ ಹೆಚ್ಚಾಗಿ ಎಲ್ಲಿರ್ತೈತಿ, ನೀರೊಳಗೆ ಇರ್ತೈತಿ. ನೀರೊಳಗೆ H2O ಅಂತ ಕರಿತೀವಿ, H2O ಅಂತ ಕರಿತೀವಿ. ಈ H2O ಅಂದ್ರೆ ಏನ್ರಿ, ನೀರು ಅಥವಾ ಜಲಜನಕ, ಜಲ ಅಂತ ಕರಿತೀವಿ. ಜಲಜನಕ ಇಟ್ ಮೀನ್ಸ್ ಹೈಡ್ರೋಜನ್. ಈ ರೀತಿ ಓದಬೇಕು ನೀವು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತಂದ್ರೆ ನೋಡ್ರಿ, ಮುಂದಿನ ಪ್ರಶ್ನೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ನೇಮ್ ಕೇಳ್ತಾರೆ, ಸಾಮಾನ್ಯ ಹೆಸರು ಏನಂತ ಕೇಳ್ತಾರೆ, ಸಾಮಾನ್ಯ ಹೆಸರು ಅಂತ ಕೇಳ್ತಾರೆ. ಈಗ ಟೇಬಲ್ ಸಾಲ್ಟ್ ಅಂತ ಕೊಡ್ತಾರೆ, ಟೇಬಲ್ ಸಾಲ್ಟ್ ಅಂತ ಕೊಡ್ತಾರೆ, ಟೇಬಲ್ ಸಾಲ್ಟ್, ಟೇಬಲ್ ಸಾಲ್ಟ್ ಅಂತ ಕೊಡ್ತಾರೆ. ಟೇಬಲ್ ಸಾಲ್ಟ್ ಕೆಮಿಕಲ್ ನೇಮ್ ಕೊಟ್ಟು ಅಂತ ಕೇಳ್ತಾರೆ. ಟೇಬಲ್ ಸಾಲ್ಟದ ರಾಸಾಯನಿಕ ಹೆಸರು ಏನಂತ ಕೊಡ್ತಾರೆ? ಕೆಮಿಕಲ್ ಸಾಲ್ಟ್ ಇಟ್ ಮೀನ್ಸ್ NaCl ಅಂದಂಗೆ, NaCl, NaCl ಇಟ್ ಮೀನ್ಸ್ ಸೋಡಿಯಂ, ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ, ಸೋಡಿಯಂ ಕ್ಲೋರೈಡ್. ಈ ರೀತಿ ಓದ್ಬೇಕು ನೀವು. ಸಾಮಾನ್ಯ ಹೆಸರುಗಳು ಗೊತ್ತಿರ್ಬೇಕು ರೀ. ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸಾಮಾನ್ಯ ಹೆಸರು ಏನಂದ್ರೆ ಲೈಮ್ ಪೌಡರ್ ಅಥವಾ ನುಣ್ಣು ಪುಡಿ ಅಂತ ಕರಿತೀವಿ, ನುಣ್ಣು ಪುಡಿ ಅಥವಾ ಲೈಮ್ ಪೌಡರ್ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೇಕು ರೀ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೋಡ್ರಿ, ಟೇಬಲ್ ಸಾಲ್ಟ್ ಅಂದರೆ ಯಾವ್ದು ರೀ, NaCl. ಈ ರೀತಿ ಸಾಮಾನ್ಯವಾದಂಥ ಹೆಸರುಗಳ ಕೂಡ ಗೊತ್ತಿರ್ಬೇಕು ನಿಮ್ಗೆ. ನಿಮ್ಗೆ ಅಡುಗೆ ಸೋಡಾ ಅಂದ್ರೆ ಏನು ಗೊತ್ತಿರಬೇಕು, ಬೇಕಿಂಗ್ ಸೋಡಾ ಅಂದ್ರೆ ಏನು ಗೊತ್ತಿರಬೇಕು. ನೆಕ್ಸ್ಟ್ ಸಾಮಾನ್ಯ ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಏನು ಗೊತ್ತಿರಬೇಕು, ಏನ್ರಿ ವಾಷಿಂಗ್ ಸೋಡಾ ಅಂದ್ರೆ ಏನು ಗೊತ್ತಿರಬೇಕು. ಈ ರೀತಿ ಅಂತ ಸಾಲ್ಟ್ಗಳು ಗೊತ್ತಿರಬೇಕು. ಸಾಲ್ಟ್ಗಳು ಅಂದ್ರೆ ಏನ್ರಿ, ಲವಣಗಳು ಅಂತ ಕರಿತೀವಿ. ಲವಣಗಳು ಅಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಕುಡ್ಕೊಂಡ ಲವಣಗಳನ್ನು ಉತ್ಪತ್ತಿ ಮಾಡ್ತಾವೆ, ಇದು ಗೊತ್ತಿರಬೇಕು. ಆಮ್ಲ ಅಂದ್ರೆ ಏನು ಗೊತ್ತಿರಬೇಕು, ಪ್ರತ್ಯಾಮ್ಲ ಅಂದ್ರೆ ಏನು ಗೊತ್ತಿರಬೇಕು. ಈ ರೀತಿಯಾಗಿ ಎಲ್ಲವನ್ನ ಸ್ಟಡಿ ಮಾಡಬೇಕು. ಎಲ್ಲವನ್ನ ಇಲ್ಲಿ ಹೇಳಕ್ಕೆ ಬರಂಗಿಲ್ಲ. ನೋಡಿರಿ, ನಾ ಎಷ್ಟು ನೀಡ್ ಐತಿ, ಎಷ್ಟು ನಿಮಗೆ ನೀಡ್ ಐತಿ ಅಷ್ಟು ಹೇಳ್ತಿರ್ತೀನಿ. ಕ್ವಶನ್ಗೆ ಎಷ್ಟು ನೀಡ್ ಐತಿ ಅಷ್ಟು ಹೇಳ್ತೀನಿ. ನೋಡಿರಿ, ನೀವು ಎಲ್ಲವನ್ನ ಓದಬೇಕು. ಎಲ್ಲವನ್ನ ಓದೋದ್ರಿಂದ ನಿಮ್ಮ ಎಕ್ಸಾಮ್ ಒಳಗೆ ಆರಾಮ್ ಸರಿಯಾಗಿ ಮಾರ್ಕ್ಸ್ ತೊಗೋತೀರಿ. ಕರೆಕ್ಟಾಗಿ ಓದ್ರಿ, ತಿಳ್ಕೊಂಡು ಓದ್ರಿ. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ಯಾವುದಂದ್ರೆ ಮೂರನೇ ಪ್ರಶ್ನೆ ನೋಡ್ರಿ, ಹೃದಯದ ಮುಖ್ಯ ಕಾರ್ಯ ಯಾವುದು? ವಾಟ್ ಈಸ್ ದ ಫಂಕ್ಷನ್ ಆಫ್ ಹಾರ್ಟ್ ಅದು ಕೇಳ್ತಾರೆ. ವಾಟ್ ಈಸ್ ದ ಫಂಕ್ಷನ್ ಆಫ್ ಹಾರ್ಟ್ ಅಂದ್ರೆ ಹೃದಯದ ಮುಖ್ಯ ಕಾರಣವೇನು, ಹೃದಯದ ಮುಖ್ಯ ಕಾರ್ಯವೇನಂತ ನೋಡ್ರಿ. ಆಪ್ಷನ್ ಏನೈತಿ, ಉಷ್ಣತೆಯನ್ನು ನಿಯಂತ್ರಿಸೋದು. ಆಪ್ಷನ್ ಬಿ, ರಕ್ತವನ್ನು ಪಂಪ್ ಮಾಡೋದು. ಆಪ್ಷನ್ ಬಿ, ನ್ಯೂಟ್ರಿಯೆಂಟ್ಸ್ಗಳನ್ನು ಸಂಗ್ರಹಿಸೋದು. ಆಪ್ಷನ್ ಡಿ, ಆಹಾರವನ್ನು ಜೀರ್ಣಿಸುವುದು. ಸರಿಯಾದಂಥ ಉತ್ತರ ಆಲ್ರೆಡಿ ನಿಮಗೆಲ್ಲ ಗೊತ್ತೈತಿ. ಯಾವುದಂದ್ರೆ ರಕ್ತವನ್ನು ಪಂಪ್ ಮಾಡೋದು ಅಂತ ಕರಿತೀವಿ. ರಕ್ತವನ್ನು ನಮ್ಮ ಹೃದಯ ಪಂಪ್ ಮಾಡ್ತೈತಿ, ನಿಮಗೆ ಗೊತ್ತೈತಿ. ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ, ನಿಮಗೆ ಗೊತ್ತೈತಿ ಆಲ್ರೆಡಿ. ಹೃದಯ ಏನು ಕೆಲಸ ಮಾಡ್ತೈತಿ, ರಕ್ತವನ್ನು ಬಾಡಿ ಥ್ರೋಟ್ ಅವರ್ ಬಾಡಿ ಸ್ಪ್ರೆಡ್ ಮಾಡ್ತೈತಿ, ಅಥವಾ ಥ್ರೋಟ್ ಅವರ್ ಬಾಡಿ ಏನು ಮಾಡ್ತೈತಿ, ಪ್ರತಿಯೊಂದು ದೇಹದ ಭಾಗಕ್ಕೂ ಪಂಪ್ ಮಾಡ್ತೈತಿ. ಈ ರಕ್ತದ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ರಕ್ತ ಅಂದ್ರೆ ಏನ್ರಿ, ಬ್ಲಡ್. ಬ್ಲಡ್ ಅಂದ್ರೆ ಏನ್ರಿ, ರಕ್ತ ಅಂತ ಕರಿತೀವಿ. ಈ ರಕ್ತವನ್ನು ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನಂದ್ರೆ 4 ವಿಭಾಗಗಳಾಗಿ 4 ಬ್ಲಡ್ ಗ್ರೂಪ್ಗಳಾಗಿ ಡಿವೈಡ್ ಮಾಡ್ತಾನೆ. ಆ ಬ್ಲಡ್ ಗ್ರೂಪ್ಗಳು ಯಾವ್ಯಾವ ಅಂದ್ರೆ A, ಅದೇ ರೀತಿ B, ಅದೇ ರೀತಿ AB, ಅದೇ ರೀತಿ O, ಹಿಂಗೆ 4 ರಕ್ತ ಗುಂಪುಗಳಾಗಿ ಡಿವೈಡ್ ಮಾಡ್ತಾರೆ. ಈ 4 ಬ್ಲಡ್ ಗ್ರೂಪ್ಗಳ ಡಿಫ್ರೆಂಟ್ ಮ್ಯಾನ್ಸ್ ಅಂದ್ರೆ ಕೆಲವೊಂದಿಷ್ಟು ಬೇರೆ ಬೇರೆ ಆಗಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಕಂಡು ಬರ್ತಾವೆ. ಇದ್ರೊಳಗೆ ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಯೂನಿವರ್ಸಲ್ ಡೋನರ್ ಅಂತ ಕರಿತೀವಿ. ಯೂನಿವರ್ಸಲ್ ಡೋನರ್ ಇಟ್ ಮೀನ್ಸ್, ಯೂನಿವರ್ಸಲ್ ಡೋನರ್ ಅಂದ್ರೆ ಏನ, ಸಾರ್ವತ್ರಿಕ ದಾನಿ. ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಸಾರ್ವತ್ರಿಕ ದಾನಿ ಅಂದ್ರೆ ಏನ್ರಿ, ಈ ಬ್ಲಡ್ ಗ್ರೂಪ್ ಎಲ್ಲ ಬ್ಲಡ್ ಗ್ರೂಪ್ಗೆ ಜೋಡಿ ಹೊಂದ್ಕೋತೈತಿ. ಈ ಬ್ಲಡ್ ಗ್ರೂಪ್ ಏನು ಮಾಡ್ತೈತಿ, ಆ ಬ್ಲಡ್ ಗ್ರೂಪ್ ಯಾವುದಂದ್ರೆ O ಅನ್ನುವಂಥ ಬ್ಲಡ್ ಗ್ರೂಪ್ ಉಳಿದ ಎಲ್ಲ ಬ್ಲಡ್ ಗ್ರೂಪ್ ಜೊತೆಗೆ ಹೊಂದಾಣಿಕೆ ಮಾಡ್ಕೋತೈತಿ. ಈ ರಕ್ತ, ಈ ಗುಂಪಿನ ರಕ್ತ ಈ 3 ರಕ್ತದ ಗುಂಪಿನ ಜೊತೆಗೆ ಹೊಂದಾಣಿಕೆ ಮಾಡ್ಕೋತೈತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇದನ್ನ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ನಿಮಗೆ ಕ್ವಶನ್ ಕೇಳ್ತಾರೆ, ಯಾವ ರಕ್ತ ಗುಂಪನ್ನು ಸಾರ್ವತ್ರಿಕ ದಾನಿ ಎಂದು ಕರೆಯುತ್ತಾರೆ? O ಬ್ಲಡ್ ಗ್ರೂಪ್ ಅಥವಾ O ರಕ್ತ ಗುಂಪನ್ನು ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಈ ರೀತಿಯಾಗಿ ಓದಬೇಕು ನೀವು. ಅದೇ ರೀತಿ ಸಾರ್ವತ್ರಿಕ ಸ್ವೀಕಾರ್ಯತೆ ಯಾವ ಬ್ಲಡ್ ಗ್ರೂಪನ್ನು ಕರಿತೀವಿ? ಸಾರ್ವತ್ರಿಕ ಸ್ವೀಕಾರ್ಯತೆ AB ಅನ್ನುವಂಥ ಬ್ಲಡ್ ಗ್ರೂಪನ್ನು ಕರಿತೀವಿ. AB ಅನ್ನುವಂಥ ಬ್ಲಡ್ ಗ್ರೂಪ ಸಾರ್ವತ್ರಿಕ ಸ್ವೀಕಾರಿ, O ಅನ್ನುವಂಥ ಬ್ಲಡ್ ಗ್ರೂಪ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ. ಈ ರೀತಿಯಾಗಿ ಓದಬೇಕು ನೀವು. ತಿಳಿತ್ರಿ? ನೋಡ್ರಿ ರಕ್ತದೊಳಗೆ ಅದೇ ರೀತಿ ರಕ್ತದ ಬಗ್ಗೆ ಇಷ್ಟು ನಿಮಗೆ ಗೊತ್ತಿರಬೇಕು. ಎಷ್ಟು ಬ್ಲಡ್ ಗ್ರೂಪ್ ಇರ್ತಾವೆ? 4 ಬ್ಲಡ್ ಗ್ರೂಪ್ ಇರ್ತಾವೆ. ಯಾವ್ಯಾವ? A ಆಗಿರ್ಬೋದು, B ಆಗಿರ್ಬೋದು, AB ಆಗಿರ್ಬೋದು, O ಆಗಿರ್ಬೋದು. ಸಾರ್ವತ್ರಿಕ ದಾನಿ ಯಾವುದು, ಸಾರ್ವತ್ರಿಕ ಸ್ವೀಕಾರಿ ಯಾವುದು, ಅದೇ ರೀತಿ ಬ್ಲಡ್ ಗ್ರೂಪ್ಗಳು ಯಾವ್ಯಾವ ಅನ್ನೋದು ಗೊತ್ತಾಗಬೇಕು. ಬ್ಲಡ್ ಗ್ರೂಪ್ಗಳನ್ನ ಡಿಸ್ಕವರ್ ಮಾಡಿದಂಥ ವಿಜ್ಞಾನಿ ಯಾರು? ಬ್ಲಡ್ ಗ್ರೂಪ್ಗಳನ್ನ ಕಂಡು ಹಿಡಿದಂಥ ವಿಜ್ಞಾನಿ ಯಾರು ರೀ? ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅನ್ನುವಂಥ ವಿಜ್ಞಾನಿ. ಕಾರ್ಲ್ ಲ್ಯಾಂಡ್ ಸ್ಟೇನರ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲ್ಯಾಂಡ್ ಸ್ಟೇನರ್, ಕಾರ್ಲ್ ಲ್ಯಾಂಡ್ ಸ್ಟೇನರ್ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೋ, ರಕ್ತದ ಗುಂಪುಗಳನ್ನು ಕಂಡು ಹಿಡಿತಾನೆ.
ಕಾರ್ಲ್ ಲ್ಯಾಂಡ್ಸ್ಟೈನರ್ ಅನ್ನುವಂಥ ವಿಜ್ಞಾನಿ ರಕ್ತದ ಗುಂಪುಗಳನ್ನ ಕಂಡುಹಿಡಿದನು. ಅದೇ ರೀತಿ ರಕ್ತ ಪರಿಚಲನೆಯನ್ನ ಕಂಡುಹಿಡಿದಂಥ ವಿಜ್ಞಾನಿ ಯಾರು? ರಕ್ತ ಪರಿಚಲನೆಯನ್ನ ಕಂಡುಹಿಡಿದಂಥ ವಿಜ್ಞಾನಿ ಯಾರಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿ ವಿಲಿಯಂ ಹಾರ್ವೆ ಅನ್ನುವಂಥ ವಿಜ್ಞಾನಿ. ವಿಲಿಯಂ ಹಾರ್ವೆ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೋ ವಿಲಿಯಂ ಹಾರ್ವೆ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೆ ಅಂದ್ರೆ ರಕ್ತ ಪರಿಚಲನೆಯನ್ನ ಕಂಡುಹಿಡಿತಾನೆ. ರಕ್ತ ಪರಿಚಲನೆಯನ್ನ ಕಂಡುಹಿಡಿದಂಥ ವಿಜ್ಞಾನಿ ಯಾರ? ವಿಲಿಯಂ ಹಾರ್ವೆ ಅಂತ ಕರಿತೀವಿ. ಈ ವಿಲಿಯಂ ಇದು ಕೂಡ ಬಹಳ ಇಂಪಾರ್ಟೆಂಟ್ ತಿಳಿತ್ರಿ, ಇದು ಕೂಡ ಬಹಳ ಇಂಪಾರ್ಟೆಂಟ್. ಅದೇ ರೀತಿ ರಕ್ತವು ಯಾವ್ಯಾವ ಸಬ್ಸ್ಟೆನ್ಸ್ಗಳನ್ನ ಹೊಂದಿರುತ್ತೆ, ರಕ್ತ ಯಾವ್ಯಾವ ವಸ್ತುಗಳನ್ನ ಹೊಂದಿರ್ತೈತೆ ಅಂದ್ರೆ ಒಂದು RBC, ಇನ್ನೊಂದು WBC, ಆಮೇಲೆ ಪ್ಲಾಸ್ಮಾ, ಪ್ಲಾಸ್ಟಿಸಿಡ್ಸ್ ಇವೆಲ್ಲ ಹೊಂದಿರ್ತೈತಿ. ರಸದಾನಿಗಳು ಕರಿತೀವಿ, ಇವುಗಳನ್ನ ಹೊಂದಿರುತ್ತೆ. ಅದೇ ರೀತಿ ಏನು ಹೊಂದಿರುತ್ತೆ? ಪ್ಲೇಟ್ಲೆಟ್ಸ್ಗಳನ್ನ ಹೊಂದಿರುತ್ತೆ. ಪ್ಲೇಟ್ಲೆಟ್ಸ್ ಮೀನ್ಸ್ ಕಿರುತಟ್ಟೆಗಳು ಕರಿತೀವಿ. ಆ ಕಿರುತಟ್ಟೆಗಳನ್ನು ಕೂಡ ಹೊಂದಿರೋದು. ಅವ್ರ ಬಗ್ಗೆ ನಿಮಗೆ ಗೊತ್ತಬೇಕು. RBC ಅಂದ್ರೆ ಏನ್ರಿ? ರೆಡ್ ಬ್ಲಡ್ ಸೆಲ್ಸ್, ಕೆಂಪು ರಕ್ತ ಕಣಗಳು ಕರಿತೀವಿ. WBC ಇಟ್ ಮೀನ್ಸ್ ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ಕರಿತೀವಿ. ಬಿಳಿ ರಕ್ತ ಕಣಗಳು ಅಂದ್ರೆ ಏನ? WBC ಅಂದ್ರೆ ಏನ? ಅದೇ ರೀತಿ ಇವೆಷ್ಟು ಪ್ರಮಾಣದಾಗ ಇರ್ತಾವು? ಬ್ಲಡ್ ಪ್ರೆಷರ್ ಇಟ್ಟಿರ್ತೈತಿ. ನಾರ್ಮಲ್ ಬ್ಲಡ್ ಪ್ರೆಷರ್ 80 to 120 ಇರ್ತೈತಿ. 80 ಇಂದ 120, 80 to 120 ಅಂತ ಇರ್ತೈತಿ. 120 ಇರ್ತೈತಿ. ಅದೇ ರೀತಿ ಈ ಬ್ಲಡ್ ಪ್ರೆಷರನ್ನು ಅಳೆಯುವಂಥ ಮಾಪನ ಯಾವುದಂದ್ರೆ ಸಿಗ್ಮಾನೋಮೀಟರ್ ಅನ್ನುವಂಥ ಮಾಪನದ ಮುಖಾಂತರ BP ಅನ್ನು ಅಳಿತಾರೆ. BP ಅನ್ನು ಅಳಿತಕ್ಕಂಥ ಮಾಪನ ಯಾವುದು? ಸಿಗ್ಮಾನೋಮೀಟರ್ ಅನ್ನುವಂಥ ಮಾಪನವನ್ನು ಯೂಸ್ ಮಾಡ್ಕೊಂಡ ಫಾರ್ ಎಕ್ಸಾಂಪಲ್ ಪಂಪ್ ಮಾಡ್ತಿರ್ತಾರೆ ನೋಡಿ. ಈ ರೀತಿ ಸಿಗ್ಮಾನೋಮೀಟರ್ನ ಯೂಸ್ ಮಾಡ್ಕೊಂಡ ಬ್ಲಡ್ ಪ್ರೆಷರನ್ನು BP ಅನ್ನು ಅಳಿತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಈ ರೀತಿಯಾಗಿ ಎಲ್ಲ ರೀತಿಯಾದಂಥ 360 ಆ್ಯಂಗಲ್ ಒಳಗೆ ಎಲ್ಲ ರೀತಿಯಾದಂಥ ಅಭ್ಯಾಸವನ್ನು ನೀವು ಮಾಡಬೇಕು. ಅವಾಗ ಮಾಡಿದಾಗ ಮಾತ್ರ ನಿಮಗೆ ಏನಾಕೈತೆ ಅಂದ್ರೆ ಈ ರೀತಿಯಾದಂಥ ಎಲ್ಲವನ್ನು ತಿಳಿಬೇಕು. ತಿಳಿತ್ರಿ? ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂತಂದ್ರೆ 4ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು? ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಒಂದು 4-5 ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಇಲ್ಲಾಂದ್ರೆ 2ರಿಂದ 3 ಕ್ವಶನ್ ಪೇಪರ್ ಒಳಗೆ ಈ ಪ್ರಶ್ನೆ ಬಂದಿರುತ್ತೆ. 2ರಿಂದ 3 ಕ್ವಶನ್ ಪೇಪರ್ ಒಳಗೆ ಈ ಪ್ರಶ್ನೆ ಬಂದಿರುತ್ತೆ. ಏನು ಕ್ವಶನ್ನ? ಮಾನವನ ದೇಹದಲ್ಲಿರುವ ಅತಿ ದೊಡ್ಡ ಅಂಗ ಯಾವುದು? ಆಪ್ಷನ್ ಎ ಏನಂತಂದ್ರೆ ಲಿವರ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂತ್ರಪಿಂಡ ಐತಿ. ಕರೆಕ್ಟ್ ಆಗಿರುವಂಥ ಆಪ್ಷನ್ ಯಾವ್ದಾಕೈತೆ ಅಂದ್ರೆ ಹೃದಯ ಅಥವಾ ಲಿವರ್ ಅಂತ ಕರಿತೀವಿ. ಲಿವರ್ ಅನ್ನೋಂಥದ್ದು ಸರಿಯಾದಂಥ ಉತ್ತರ ಆಕೈತಿ. ನೋಡ್ರಿ, ಕನ್ಫ್ಯೂಸಿಂಗ್ ಮಾಡ್ಕೋಬೇಡ್ರಿ. ಏನಂದ್ರೆ ನಮ್ಮ ದೇಹದೊಳಗಿರುವಂಥ ಅತಿ ದೊಡ್ಡ ಭಾಗ ಯಾವುದಂತಂದ್ರೆ ಚರ್ಮ. ನಮ್ಮ ದೇಹದೊಳಗಿರುವ ಅತಿ ದೊಡ್ಡ ಭಾಗ ಯಾವುದಂದ್ರೆ ಚರ್ಮ. ಅತಿ ದೊಡ್ಡ ಇಂಟರ್ನಲ್ ಆರ್ಗನ್ ಅಥವಾ ಅತಿ ದೊಡ್ಡ ಅಂಗ ಅಂತಂದ್ರೆ ಲಿವರ್. ಅತಿ ದೊಡ್ಡ ಇಂಟರ್ನಲ್ ಆರ್ಗನ್ ಅಥವಾ ಅತಿ ದೊಡ್ಡ ಅಂಗ ಅಂತಂದ್ರೆ ಲಿವರ್. ಇದು ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಆದ್ರೆ ಕರೆಕ್ಟಾಗಿ ಓದ್ಬೇಕು. ಇಲ್ಲಿ ಏನಾದರೂ ಚರ್ಮ ಅಂತ ಬರ್ತಾರೆ, ಆನ್ಸರ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದಾಕತಿ? ಚರ್ಮ ಆಕೈತಿ. ಆದರೆ ಇಲ್ಲಿ ಚರ್ಮ ಇಲ್ಲ. ಹಾಗಾಗಿ ಏನಾಕೈತಿ ಅಂದ್ರೆ ಲಿವರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಕೈತಿ. ನಮ್ಮ ಬಾಡಿ ಒಳಗೆ ಅತಿ ದೊಡ್ಡ ಇಂಟರ್ನಲ್ ಆರ್ಗನ್ ಅಥವಾ ಆಂತರಿಕ ಅಂಗ ಯಾವುದಂದ್ರೆ ಲಿವರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಕೈತಿ. ಕರೆಕ್ಟಾಗಿ ಓದಬೇಕು. ಈ ಲಿವರ್ ಏನು ಕೆಲಸ ಮಾಡ್ತೈತೆ ಅಂದ್ರೆ ನಮ್ಮ ಬಾಡಿ ಒಳಗಿರುವಂಥ ನಾವು ಡೈಜೆಸ್ಟಿವ್ ಪ್ರೊಸೆಸ್ ಸ್ಟಾರ್ಟ್ ಆಕೈತೆ. ನಮ್ಮ ಬಾಡಿ ಒಳಗೆ ಡೈಜೆಸ್ಟಿವ್ ಪ್ರೊಸೆಸ್ ಅಂದ್ರೆ ಏನ್ರಿ? ಜೀರ್ಣಾಂಗ ವ್ಯವಸ್ಥೆ ಸ್ಟಾರ್ಟ್ ಆಕೈತೆ. ಎಲ್ಲಿಂದ? ಬಾಯಿಯಿಂದ ಸ್ಟಾರ್ಟ್ ಆಕೈತೆ. ಬಾಯಿಯಿಂದ ಈ ಜಠರ್ ಏನು ಮಾಡ್ತೈತೆ ಅಂದ್ರೆ ಈ ಜಠರ್ ಒಳಗೆ ತಕ ಹೋಗ್ತೈತಿ. ಜಠರೊಳಗೆ SCL ಅನ್ನುವಂಥ ಆ್ಯಸಿಡ್ಗಳು ಇರ್ತಾವೆ. ಆ ಆ್ಯಸಿಡ್ಗಳ ಜೀರ್ಣಾಂಗ ಕ್ರಿಯೆ ಮಾಡ್ಕೊಂಡು ಮುಂದೆ ಸ್ಮಾಲ್ ಇಂಟೆಸ್ಟಿನ, ಲಾರ್ಜ್ ಇಂಟೆಸ್ಟಿನ, ಅದೇ ರೀತಿ ಬ್ಲಡ್ ಮುಖಾಂತರ ಥ್ರೂಔಟ್ ನಮ್ಮ ಬಾಡಿ ಒಳಗೆ ಶಕ್ತಿ ಫಾರ್ಮ್ ಆಕೈತಿ. ಅದೇ ರೀತಿ ಈ ಲಿವರ್ ಏನು ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಬಾಡಿ ಒಳಗಿರುವಂಥ ಫ್ಯಾಟಿ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಕೊಬ್ಬಿನ ಪದಾರ್ಥಗಳು, ಎಣ್ಣೆ ಪದಾರ್ಥಗಳು ಕರಿತೀವಿ. ಆ ಎಣ್ಣೆ ಪದಾರ್ಥಗಳನ್ನ ಏನು ಮಾಡ್ತೈತೆ ಅಂದ್ರೆ ಡೈಜೆಷನ್ ಮಾಡ್ತೈತಿ. ಕೊಬ್ಬನ್ನು ಕರಗಿಸುವ ಅಂತ ಕರಿತೀವಿ. ಕೊಬ್ಬನ್ನು ಕರಗಿಸುವ ಅಂಗ ಯಾವುದಂದ್ರೆ ಲಿವರ್. ಈ ಲಿವರ್ ಬಗ್ಗೆ ಓದಬೇಕು. ಈ ಲಿವರ್ ಒಳಗಿರುವಂಥ ಜ್ಯೂಸ್ ಯಾವುದು, ರಸ ಯಾವುದು ಅಂತಂದ್ರೆ ಯಾವುದಂದ್ರೆ ಪಿತ್ತರಸ ಅಂತ ಕರಿತೀವಿ. ಯಾವ ರಸ? ಪಿತ್ತರಸ. ಈ ಲಿವರ್ ಒಳಗಿರುವಂಥ ರಸ ಯಾವುದ್ರಿ? ಪಿತ್ತರಸ ಅಂತ ಕರಿತೀವಿ. ಪಿತ್ತರಸದ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಲಿವರ್ ಒಳಗೆ ಪಿತ್ತರಸ ಅಂತ ಕರಿತೀವಿ. ಅದ್ರ ಬಗ್ಗೆ ನಿಮ್ಗೆ ಕೂಡ ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್. ಮತ್ತು ನೋಡ್ರಿ, ಹೃದಯ ಏನು ಮಾಡೈತಿ? ರಕ್ತವನ್ನು ಪಂಪ್ ಮಾಡೈತಿ. ಮೆದುಳು ಏನು ಮಾಡೈತಿ? ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡ್ತೈತಿ. ನಮ್ಮ ಬಾಡಿಯನ್ನು ನಿಯಂತ್ರಿಸುವ ಅಂಗ ಯಾವುದ್ರಿ? ಮೆದುಳು. ಅದೇ ರೀತಿ ಮೂತ್ರಪಿಂಡ ಅಥವಾ ಕಿಡ್ನಿ ಅಂತ ಕರಿತೀವಿ. ಈ ಕಿಡ್ನಿ ಏನು ಕೆಲಸ ಮಾಡೈತೆ ಅಂದ್ರೆ ಬ್ಲಡ್ಡನ್ನು ಪ್ಯೂರಿಫೈ ಮಾಡ್ತೈತಿ. ಹೆಂಗೆ ಪ್ಯೂರಿಫೈ ಮಾಡ್ತೈತೆ ಅಂದ್ರೆ ನಮ್ಮ ಬ್ಲಡ್ನಲ್ಲಿ ಇರ್ತಕ್ಕಂಥ ಯುರಿನ್ ಅನ್ನುವಂಥ ತ್ಯಾಜ್ಯ ವಸ್ತುವನ್ನು ನೆಫ್ರಾನ್ ಅನ್ನುವಂಥ ಭಾಗಗಳ ಮುಖಾಂತರ ಹೊರಗೆ ಹಾಕ್ತೈತಿ. ಯಾವುದು? ಈ ಮೂತ್ರಪಿಂಡ ಅಥವಾ ಕಿಡ್ನಿ. ಅದು ನಿಮಗೆ ಗೊತ್ತಿರಬೇಕು. ಮೂತ್ರಪಿಂಡದ ಕಾರ್ಯ ಏನು, ಹೃದಯದ ಕಾರ್ಯ ಏನು, ಲಿವರ್ನ ಕಾರ್ಯ ಏನು, ಜಠರದ ಕಾರ್ಯವೇನು, ಈ ರೀತಿಯಾದಂಥ ಕಾರ್ಯಗಳು ಗೊತ್ತಬೇಕು. ಬಾಡಿ ಸಿಸ್ಟಮ್ ಥ್ರೂಔಟ್ ನಮ್ಮ ಬಾಡಿ ಸಿಸ್ಟಮ್ ಎಲ್ಲ ನಿಮಗೆ ಗೊತ್ತಿರಬೇಕು. ಯಾವ ಫಂಕ್ಷನ್ ಗೊತ್ತಿರಬೇಕು, ಯಾವುದು ಯಾವ ಭಾಗ ಯಾವ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ತಿಳಿತ್ರಿ? ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಇನ್ನು 5ನೇ ಪ್ರಶ್ನೆ ನೋಡೋಣ. 5ನೇ ಪ್ರಶ್ನೆ ಯಾವುದಂತಂದ್ರೆ ನೀರು 100 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ ಏನಾಗುತ್ತದೆ? ನೀರು 100 ಡಿಗ್ರಿ ನಿಮಗೆ ಗೊತ್ತೈತಿ.
ವಾಟರ್ ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ರೀ 100 ಡಿಗ್ರಿ ಸೆಲ್ಸಿಯಸ್ ಐತಿ. ನೀರಿನ ಕುದಿಯುವ ಬಿಂದು ಎಷ್ಟು 100 ಡಿಗ್ರಿ. ನಿಮಗೆ ಗೊತ್ತೈತಿ, ಆದರೆ ಅದು ಡೈರೆಕ್ಟಾಗಿ ಕೇಳಿಲ್ಲ. ಇಲ್ಲೇನು ಕೇಳೋಣ, ನೀರು 100 ಡಿಗ್ರಿಯನ್ನು ತಲುಪಿದಾಗ ಅಪ್ಲೈ ಮಾಡ್ಯಾನ ಕ್ವಶನ್, ಅನ್ವಯಿಸ್ಯಾನ. ಹೆಂಗಂದ್ರೆ ಅನ್ವಯಿಕವಾಗಿ ಕೇಳ್ಯಾನ, ಅಪ್ಲೈ ಮಾಡಿ ನಿಮಗೆ ತಿಳಿಬಾರ್ದು. ನೋಡ್ರಿ, ನೀರು 100 ಡಿಗ್ರಿ ಸೆಲ್ಸಿಯಸ್ಸನ್ನು ತಲುಪಿದಾಗ ಏನಾಗುತ್ತದೆ ಅಂತ ಕ್ವಶನ್ ಕೇಳ್ಯಾರ. ನೀರು 100 ಡಿಗ್ರಿ ಸೆಲ್ಸಿಯಸ್ಸನ್ನು ತಲುಪಿದಾಗ ಏನಾಗ್ತದೆ ಅಂತ ಕ್ವಶನ್ ಕೇಳ್ಯಾರ. ನೋಡ್ರಿ, ಕಠಿಣವಾಗುತ್ತದೆ, ದ್ರವವಾಗಿಯೇ ಉಳಿಯುತ್ತದೆ, ಬಾಷ್ಪೀಭವನಗೊಳ್ಳುತ್ತದೆ, ಬಣ್ಣ ಬದಲಾಗುತ್ತದೆ. ನಿಮಗೆ ಗೊತ್ತೈತಿ, ಯಾವಾಗ ನಾವು ನೀರಿಗೆ ಅತಿ ಹೆಚ್ಚಾಗಿ ನೀರಿಗೆ ಹೀಟನ್ನು ಕೊಡ್ತೀವಿ, ಹೀಟನ್ನು ಕೊಟ್ಟಾಗ ಅದೇನಾಗತ್ರಿ ಬಾಷ್ಪೀಭವನಗೊಳ್ತೈತಿ, ವೆಪರಾಗಿ ವಾತಾವರಣದೊಳಗೆ ಹೋಗಿಬಿಡ್ತೈತಿ. ವೆಪರ್ ಅಂದ್ರೆ ಏನು ರೀ, ಆವಿಯಾಗೋಕೆ ಕರಿತೀವಿ. ಆವಿಯಾಗಿ ವಾತಾವರಣ ಜೊತೆಗೆ ಸೇರ್ತೈತಿ. ಆ ಸೇರುವ ಕ್ರಿಯೆಗೆ ನಾವೇನು ಕರಿತೀವಿ, ಬಾಷ್ಪೀಭವನ ಅಂತ ಕರಿತೀವಿ. ಬಾಷ್ಪೀಭವನ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಬಾಷ್ಪೀಭವನ ತಿಳಿತ್ರಿ, ಬಾಷ್ಪೀಭವನ ಈ ರೀತಿಯಾಗಿ ಓದಬೇಕು. ನೋಡ್ರಿ, ಇಲ್ಲೇನು ಕ್ವಶನ್ ಕೇಳೋಣ, ನೀರಿನ ಕುದಿಯುವ ಬಿಂದು ಕೇಳೋಣ. ಅದೇ ರೀತಿ ಮಂಜುಗಡ್ಡೆಯ ಕರಗುವ ಬಿಂದು ಎಷ್ಟು ರೀ, ಅದೇ ರೀತಿ ನೀರಿನ ಕರಗುವ ಬಿಂದು ಎಷ್ಟು ಅಂದ್ರೆ 0 ಡಿಗ್ರಿ. ನೀರಿನ ಕರಗುವ ಬಿಂದು ಎಷ್ಟು ರೀ 0 ಡಿಗ್ರಿ. ನೀರನ್ನು 0 ಡಿಗ್ರಿ ಒಳಗೆ ಫ್ರಿಜ್ ಮಾಡಿದಾಗ ಏನಾಕೈತಿ, ಅದು ಕರಗಿ ಮಂಜುಗಡ್ಡೆ ಆಕೈತಿ. ತಿಳಿತ್ರಿ, ಇದು ನಿಮಗೆ ಗೊತ್ತಿರಬೇಕು. ಕುದಿಯುವ ಬಿಂದು ಅಂದ್ರೆ ಏನ, ಕರಗುವ ಬಿಂದು ಅಂದ್ರೆ ಏನ, ಈ ರೀತಿಯಾಗಿ ಗೊತ್ತಿರಬೇಕು. ಎಕ್ಸೋಥರ್ಮಿಕ್ ಅಂದ್ರೆ ಏನ, ಎಂಡೋಥರ್ಮಿಕ್ ಅಂದ್ರೆ ಏನ, ಹೀಟ್ ಅನ್ನೋಂಥ ಚಾಪ್ಟರ್ ಒಳಗೆ ಬರ್ತಾವಲ್ಲ. ಟೆಂಪ್ರೇಚರ್ ಅಂದ್ರೆ ತಾಪಮಾನ, ತಾಪಮಾನವನ್ನು ಎದರಿಂದ ಅಳಿತೀವಿ, ಥರ್ಮಾಮೀಟ್ರಲ್ಲಿ ಹೇಳ್ತೀವಿ. ಥರ್ಮಾಮೀಟ್ರ್ ಒಳಗೆ ಇರ್ತಕ್ಕಂಥ ಲೋಹ ಯಾವ್ದು, ಈ ರೀತಿಯಾಗಿ ಒಂದು ಲಿಂಕ್ ವೈಸ್ ಓದ್ಬೇಕು. ಲಿಂಕ್ ವೈಸ್ ಓದೋದ್ರಿಂದ ನಿಮಗೆ ಜಾಸ್ತಿ ನೆನಪು ಉಳಿತೈತಿ. ತಿಳಿತ್ರಿ, ಈ ರೀತಿಯಾಗಿ ಓದ್ರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 6ನೇ ಪ್ರಶ್ನೆ ಏನೈತೆ ನೋಡ್ರಿ, ಜೈವಿಕ ವಿಕಾಸ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಜೈವಿಕ ವಿಕಾಸದ ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಜೀವ ವಿಕಾಸ ಅನ್ನುವಂಥ ಚಾಪ್ಟರ್ನ ನೀವು 8th 9th 10th ಒಳಗೆ ಓದಿರ್ತೀರಿ, ಹೈಸ್ಕೂಲ್ ಒಳಗೆ ಓದಿ ಇರ್ತೀರಿ. ಜೀವ ವಿಕಾಸ ಅನ್ನುವಂಥ ಚಾಪ್ಟರ್ನ ಹೈಸ್ಕೂಲ್ ಒಳಗೆ ಓದಿ ಇರ್ತೀರಿ. ಯಾರು ಅನ್ನೋದು ನಿಮ್ಗೆ ಗೊತ್ತೈತೆ ಆಲ್ರೆಡಿ. ಯಾರಿ 1ನೇ ಆಪ್ಷನ್ ಏನೈತಿ ಐಸಾಕ್ ನ್ಯೂಟನ್, ಆಪ್ಷನ್ ಬಿ ಏನೈತಿ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಸಿ ಏನೈತಿ ಚಾರ್ಲ್ಸ್ ಡಾರ್ವಿನ್, ಆಪ್ಷನ್ ಡಿ ಏನೈತಿ ಅರ್ನೆಸ್ಟ್ ಮೇರಿ ಆಂಪಿಯರ್ ಐತಿ. ನೋಡ್ರಿ, ಈ 3 ಜನ ಆಂಪಿಯರ್ ಅನ್ನುವಂಥವ್ರು, ಅದೇ ರೀತಿ ಐನ್ಸ್ಟೀನ್ ಅನ್ನುವಂಥವ್ರು, ನ್ಯೂಟನ್ ಅನ್ನುವಂಥವ್ರು ಎದಕ್ಕೆ ಸಂಬಂಧಿಸಿದಾರಂದ್ರೆ, ಯಾವ ಪಾರ್ಟಿಗೆ ಸಂಬಂಧಿಸಿದ್ದಾರಂದ್ರೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ್ದಾರೆ. ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ್ದಾರೆ. ಈ ಡಾರ್ವಿನ್, ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥ ವ್ಯಕ್ತಿ ಒಬ್ಬ ಯಾರಿಗೆ ಸಂಬಂಧಿಸಿದಾನಂದ್ರೆ ಬಯೋಕ್ ಅಥವಾ ಜೀವ ವಿಕಾಸ, ಜೆನೆಟಿಕ್ಸ್ಗೆ ಸಂಬಂಧಿಸಿದಾನೆ. ಕರೆಕ್ಟ್ ಆಗಿರುವಂಥ ಉತ್ತರ ಯಾವ್ದಾಕೈತಿ, ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥ ಕರೆಕ್ಟ್ ಆಕೈತಿ. ಚಾರ್ಲ್ಸ್ ಡಾರ್ವಿನ್ ಅನ್ನೋಂಥದ್ದು ಸರಿ ಆಕೈತಿ. ಈ ರೀತಿ ನೀವು ಓದಬೇಕು, ಸರಿ ಆಯ್ತು ರೀ. ಈ ರೀತಿಯಾಗಿ ಓದಬೇಕು. ನೋಡ್ರಿ, ಐಸಾಕ್ ನ್ಯೂಟನ್ ಆಗಿರ್ಬೋದು, ಆಲ್ಬರ್ಟ್ ಐನ್ಸ್ಟೀನ್ ಆಗಿರ್ಬೋದು, ಅದೇ ರೀತಿ ಆಂಪಿಯರ್ ಆಗಿರ್ಬೋದು. ಯಾರಿಗೆ ಸಂಬಂಧಿಸಿದಾರೆ, ಎದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳಿದ್ದಾರೆ. ಆದ್ರೆ ಈ ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥ ವ್ಯಕ್ತಿ ಎದಕ್ಕೆ ಯಾವ ಭಾಗಕ್ಕೆ ಸಂಬಂಧಿಸಿದಾನೆ ಅಂದ್ರೆ ಬಯೋಲಜಿ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಾನೆ. ಜೆನೆಟಿಕ್ಸ್ ಅಥವಾ ತಳಿಶಾಸ್ತ್ರಕ್ಕೆ ಸಂಬಂಧಿಸಿದ ವಿಜ್ಞಾನಿ ಯಾರಂದರೆ ಚಾರ್ಲ್ಸ್ ಡಾರ್ವಿನ್. ಇದು ನಿಮಗೆ ಗೊತ್ತಿರಬೇಕು. ಜೀವ ವಿಕಾಸವನ್ನು ತತ್ವವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರಂದರೆ ಚಾರ್ಲ್ಸ್ ಡಾರ್ವಿನ್. ಅದೇ ರೀತಿ ತಳಿಶಾಸ್ತ್ರ ಅಂತ ಬರುತ್ತೆ, ಜೆನೆಟಿಕ್ಸ್ ಅಂತ ಬರುತ್ತೆ. ಆ ಜೆನೆಟಿಕ್ಸನ್ನು ಕಂಡು ಹಿಡಿದ ವಿಜ್ಞಾನಿ ಯಾರ, ಹೂ ಈಸ್ ದ ಫಾದರ್ ಆಫ್ ಜೆನೆಟಿಕ್ಸ್ ಅಂತ ಕೇಳ್ತಾರೆ. ಯಾರು? ತಳಿಶಾಸ್ತ್ರದ ಪಿತಾಮಹ ಅಂತ ಕೇಳ್ತಾರೆ. ತಳಿಶಾಸ್ತ್ರದ ಪಿತಾಮಹ ಯಾರಂದ್ರೆ ಗ್ರೆಗರ್ ಮೆಂಡಲ್ ಅನ್ನುವಂಥ, ಜೆ ಮೆಂಡಲ್, ಜಾನ್ ಗ್ರೆಗರ್ ಮೆಂಡಲ್ ಅನ್ನುವಂಥ ವಿಜ್ಞಾನಿ ಯಾರಂದ್ರೆ ಇವ ಏನು ಮಾಡ್ತಾರಂದ್ರೆ ತಳಿಶಾಸ್ತ್ರವನ್ನು ಏನು ಮಾಡ್ತಾರೋ ಡಿಸ್ಕವರ್ ಮಾಡ್ತಾರೆ, ಕಂಡು ಹಿಡಿತಾರೆ. ಇವ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂದ್ರೆ ಸೂರ್ಯನ ಶಕ್ತಿ ಯಾವ ಪ್ರಕ್ರಿಯೆಯಿಂದ ಉತ್ಪತ್ತಿ ಆಕೈತೆ? ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ಸೂರ್ಯನ ಶಕ್ತಿ ಯಾವುದರಿಂದ ಉತ್ಪಾದನೆ ಆಕೈತಿ? ನೋಡ್ರಿ, ಸೂರ್ಯನಲ್ಲಿ ಇದಕ್ಕೆ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ ನಾವು ಮೇನ್ ಕಾನ್ಸೆಪ್ಟ್ ತಿಳಿಬೇಕು ನಮಗೆ. ಹೆಂಗಂದ್ರೆ ಸೂರ್ಯನಲ್ಲಿರುವಂಥ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್, ಮೂಲಭೂತವಾದಂಥ ಪಾರ್ಟಿಕಲ್ಸ್ ಅಥವಾ ಅಣುಗಳು ಯಾವುವು? ಸೂರ್ಯನಲ್ಲಿರುವಂಥ ಮೂಲಭೂತ ಅಣುಗಳು ಯಾವುವು ಅಂತಂದ್ರೆ ಒಂದು ಹಿಲಿಯಮ, ಅದೇ ರೀತಿ ಹೈಡ್ರೋಜನ್ ಅನ್ನುವಂಥ ಅಣುಗಳಿರ್ತಾವೆ. ಹಿಲಿಯಮ ಮತ್ತು ಹೈಡ್ರೋಜನ್ ಅನ್ನುವಂಥ ಅಣುಗಳಿರ್ತಾವೆ. ಸೂರ್ಯನಲ್ಲಿರ್ತಕ್ಕಂಥ ಮೇನ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಯಾವ್ರಿ? ಹೈಡ್ರೋಜನ್ ಮತ್ತು ಹಿಲಿಯಮ್ ಅಂತ ಅಣುಗಳಿರ್ತಾವೆ. ನೋಡಿರಿ, ಹೈಡ್ರೋಜನ್ ಮತ್ತು ಹಿಲಿಯಂ ಅನ್ನುವಂಥ ಅಣುಗಳಿರ್ತಾವೆ. ಇವೆರಡೂ ಕೂಡ್ತಾವೆ. ಇವೆರಡೂ ಕೂಡಿ ಅಗಾಧ ಪ್ರಮಾಣದ ಶಕ್ತಿ ಬಿಡುಗಡೆ ಆಕೈತಿ. ಆ ಬಿಡುಗಡೆ ಆಗುವ ಶಕ್ತಿಗೆ ನಾವು ಏನಂತ ಕರಿತೀವಿ ಅಂದ್ರೆ ನ್ಯೂಕ್ಲಿಯರ್ ವಿಲಯ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಫ್ಯೂಷನ್ ಅಂದ್ರೆ ಏನ್ರಿ? ನ್ಯೂಕ್ಲಿಯರ್ ಸಮ್ಮಿಲನ ಅನ್ನಂಗೆ. ಫ್ಯೂಷನ್ ಅಂದ್ರೆ ಏನ್ರಿ? ನ್ಯೂಕ್ಲಿಯರ್ ಸಮ್ಮಿಲನ. ಆನ್ಸರ್ ಯಾವ್ದಾಕೈತಿ? ಆಪ್ಷನ್ ಬಿ ಕರೆಕ್ಟ್ ಆಕೈತಿ. ಈ ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಏನು? ಎರಡು ಅಣುಗಳು ಕುಡ್ಕೊಂಡ ಅಗಾಧ ಪ್ರಮಾಣದ ಶಕ್ತಿ ರಿಲೀಸ್ ಆಕೈತಿ. ಆ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ನ್ಯೂಕ್ಲಿಯರ್ ಸಮ್ಮಿಲನ ಅಂತ ಕರಿತೀವಿ. ಅದೇ ರೀತಿ ನ್ಯೂಕ್ಲಿಯರ್ ವಿಯೋಗ ಅಂದ್ರೆ ಏನು? ನ್ಯೂಕ್ಲಿಯರ್ ಏನ್ರಿ ವಿದಳನ ಅಂದ್ರೆ ಏನು? ಸ್ಪ್ಲಿಟಿಂಗ್ ಆಫ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸ್ಪ್ಲಿಟಿಂಗ್ ಆಫ್ ಪಾರ್ಟಿಕಲ್ಸ್ ಅಥವಾ ಕಣಗಳ ಒಡೆಯುವಿಕೆ.
ಕಣಗಳ ಒಡೆಯುವಿಕೆ ಮುಖಾಂತರ ಏನಾಕೈತಿ ಅಂದ್ರೆ ಅಗಾಧ ಪ್ರಮಾಣದ ಶಕ್ತಿ ರಿಲೀಸ್ ಆಕೈತಿ. ಕಣಗಳ ಒಡೆಯುವಿಕೆ ಮುಖಾಂತರ ಅಗಾಧ ಪ್ರಮಾಣದ ಶಕ್ತಿ ರಿಲೀಸ್ ಆಕೈತಿ. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಸ್ಪ್ಲಿಟಿಂಗ್ ಆರ್ ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ನ್ಯೂಕ್ಲಿಯರ್ ಫ್ಯೂಷನ್ ಅಥವಾ ಸ್ಪ್ಲಿಟಿಂಗ್ ಆಫ್ ಏನ್ರಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ, ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಗೊತ್ತಿರಬೇಕು. ನೀವು ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಗೊತ್ತಿರಬೇಕು. ನೀವು ಕರೆಕ್ಟಾಗಿ ಓದಬೇಕು. ಎಲ್ಲವನ್ನ ಕರೆಕ್ಟಾಗಿ ಓದ್ರಿ. ನೋಡ್ರಿ, ರಾಸಾಯನಿಕ ಪ್ರಕ್ರಿಯೆ ಅಂದ್ರೆ ಗೊತ್ತೈತಿ, ಅದೇ ರೀತಿ ಮ್ಯಾಗ್ನೆಟಿಕ್ ಪ್ರಕ್ರಿಯೆ ಅಂದ್ರೂ ನಿಮಗೆ ತಿಳಿದೈತಿ. ಈಗ ಮುಂದಿನ ಪ್ರಶ್ನೆ ಯಾವುದಂದ್ರೆ ರಕ್ತದಲ್ಲಿ ಹೆಮೋಗ್ಲೋಬಿನ್ನ ಪ್ರಮುಖ ಪಾತ್ರವೇನು? ನೋಡ್ರಿ, ಮೇನ್ಲಿ ರಕ್ತದಲ್ಲಿ ಕೆಂಪಾಗಿರಬೇಕಾದ್ರೆ ಈ ಹೆಮೋಗ್ಲೋಬಿನ್ ಅನ್ನುವಂಥ ಸಬ್ಸ್ಟೆನ್ಸ್ ಬಹಳ ಮುಖ್ಯ. ಈ ಹೆಮೋಗ್ಲೋಬಿನ್ ಅನ್ನುವಂಥ ಸಬ್ಸ್ಟೆನ್ಸ್ ಅಥವಾ ಹೆಮೋಗ್ಲೋಬಿನ್ ಅನ್ನುವಂಥ ವಸ್ತು ಏನು ಮಾಡೈತಿ, ರಕ್ತವನ್ನು ಕೆಂಪಾಗಿರಲು ಸಹಾಯ ಮಾಡ್ತೈತಿ. ಇದು ಇರ್ಲಿಕ್ಕಾದ್ರೆ ಏನಾಕೈತಿ ನೋಡ್ರಿ, ಪೋಷಕಾಂಶಗಳನ್ನು ಒಯ್ಯುವುದು, ಆಮ್ಲಜನಕವನ್ನು ಒಯ್ಯುವುದು, ಇನ್ಸುಲಿನನ್ನು ಉತ್ಪಾದಿಸುವುದು, ಜೀರ್ಣಕವನ್ನು ಹೊರಹೊಮ್ಮುವುದು. ನಮ್ಮ ಬ್ಲಡ್ ಕೆಂಪಾಗಿರ್ಬೇಕಂದ್ರೆ ಮೇನ್ಲಿ ಆಕ್ಸಿಜನ್ ಬೇಕು. ಆ ಆಕ್ಸಿಜನನ್ನು ಯಾವ ಒಂದು ಭಾಗ ಅಥವಾ ಯಾವ ಒಂದು ವಸ್ತು ನಮ್ಮ ರಕ್ತಕ್ಕೆ ಕೊಡ್ತೈತೆ ಅಂದ್ರೆ ಈ ಹೆಮೋಗ್ಲೋಬಿನ್ ಅನ್ನುವಂಥ ವಸ್ತು ಕೊಡ್ತೈತಿ. ಇಲ್ಲಿ ನೋಡ್ರಿ, ಆಪ್ಷನ್ ಯಾವ್ದಾಕೈತಿ ಹಂಗಂದ್ರೆ ಆಪ್ಷನ್ ಬಿ ರೈಟ್ ಆಕೈತಿ. ಆಮ್ಲಜನಕವನ್ನು ಒಯ್ದೈತಿ. ಈಗ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಹೆಂಗಿರೈತಿ ರೀ? ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ನೀಲಿ ಆಗಿರ್ತೈತಿ. ಅದು ಆಕ್ಸಿಜನ್ ಯುಕ್ತ ರಕ್ತ ಕೆಂಪಾಗಿರ್ತೈತಿ. ಆ ಕೆಂಪಾಗಿರಲು ಕಾರಣವಾದಂಥ ವಸ್ತು ಯಾವ್ದು ರೀ? ಹೆಮೋಗ್ಲೋಬಿನ್ ಅನ್ನುವಂಥ ವಸ್ತು. ನೋಡ್ರಿ, ಆಕ್ಸಿಜನನ್ನು ಒಯ್ಯುವಂಥ ರಕ್ತದ ಭಾಗ ಯಾವುದಂದ್ರೆ ಹೆಮೋಗ್ಲೋಬಿನ್. ಈ ಹೆಮೋಗ್ಲೋಬಿನ್ನ ಕೊರತೆಯಿಂದ ಮಾನವನಿಗೆ ರಕ್ತಹೀನತೆ ರೋಗ ಉಂಟಾಕೈತಿ. ಈ ಹೆಮೋಗ್ಲೋಬಿನ್ ಕೊರತೆಯಿಂದ ಮಾನವನಿಗೆ ರಕ್ತಹೀನತೆ ರೋಗ ಉಂಟಾಕೈತಿ. ರಕ್ತಹೀನತೆ ರೋಗ ಕರಿತೀವಿ. ರಕ್ತಹೀನತೆ ರೋಗ ಉಂಟಾಕೈತಿ. ಈ ರೀತಿಯಾಗಿ ನೀವು ಸ್ಟಡಿ ಮಾಡಬೇಕು. ಮಾನವನಿಗೆ ಹೆಮೋಗ್ಲೋಬಿನ್ ಕೊರತೆಯಿಂದ ರಕ್ತಹೀನತೆ ರೋಗ ಉಂಟಾಕೈತಿ. ಇದ್ರ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿರಬೇಕು. ಹೆಮೋಗ್ಲೋಬಿನ್ ರಕ್ತ ಯಾವ ಆಮ್ಲಜನಕವನ್ನು ಒಯ್ಯುವ ಕಾರ್ಯವನ್ನು ಮಾಡ್ತೈತಿ. ಆಮ್ಲಜನಕ ಇದ್ರೆ ರಕ್ತ ಕೆಂಪಾಗಿರ್ತೈತಿ. ಹೆಮೋಗ್ಲೋಬಿನ್ ಯುಕ್ತ ರಕ್ತ ಕೆಂಪಾಗಿರ್ತೈತಿ. ಈ ಹೆಮೋಗ್ಲೋಬಿನ್ ಕೊರತೆಯಿಂದ ಮಾನವನಲ್ಲಿ ರಕ್ತಹೀನತೆ ರೋಗ ಉಂಟಾಕೈತಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಂದ್ರೆ 9ನೇ ಪ್ರಶ್ನೆ. ನೋಡ್ರಿ, 9ನೇ ಪ್ರಶ್ನೆ ಯಾವುದೈತಿ? ಹಸಿರು ಸಸ್ಯಗಳಲ್ಲಿ ಫೋಟೋಸಿಂಥೆಸಿಸ್ ಪ್ರಕ್ರಿಯೆ ಯಾವ ವಸ್ತುವಿನ ಸಹಾಯದಿಂದ ನಡೆಯುತ್ತದೆ? ನಾವು ಮೊದಲು ಕ್ವಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಫೋಟೋಸಿಂಥೆಸಿಸ್ ಅಂದ್ರೆ ಏನ್ರಿ? ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕರಿತೀವಿ. ನಿಮಗೆಲ್ಲರಿಗೂ ಗೊತ್ತಾದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮುಖಾಂತರ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಾವೆ. ಈ ಆಹಾರವನ್ನು ತಾವೇ ತಯಾರಿಸ್ಕೊಳ್ಬೇಕಾದ್ರೆ ಒಂದಿಷ್ಟು ಮೂಲ ವಸ್ತುಗಳು ಅಥವಾ ಕಚ್ಚಾ ವಸ್ತುಗಳು ಬೇಕು. ಆ ಕಚ್ಚಾ ವಸ್ತುಗಳು ಯಾವತ್ತೇ ಕ್ವಶನ್ ಕೇಳೋರಷ್ಟ. ಯಾವ್ಯಾವ ರೀ? ಮೇನ್ಲಿ ನಿಮಗೆ ಗೊತ್ತೈತಿ, ಸೌರ ಬೆಳಕು ಬೇಕು, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಬೇಕು, ನೀರು ಬೇಕು, ಕ್ಲೋರೋಫಿಲ್ ಬೇಕು. ಈ ರೀತಿಯಾದ ಸಬ್ಸ್ಟೆನ್ಸ್ಗಳ ಮುಖಾಂತರ ಸಸ್ಯವು ತಮ್ಮ ಆಹಾರವನ್ನು ತಾವೇ ತಯಾರಿಸಿ ಇತರ ಜೀವಿಗಳು ಕೂಡ ಪ್ರೊವೈಡ್ ಮಾಡ್ತೈತಿ. ಇತರ ಜೀವಿಗಳಿಗೆ ಕೂಡ ಆಹಾರವನ್ನು ಕೊಡ್ತೈತಿ. ಅದು ನಿಮಗೆ ಗೊತ್ತೈತಿ ಆಲ್ರೆಡಿ. ಇಲ್ಲಿ ನೋಡ್ರಿ, ಏನೈತಿ? ಹೆಮೋಗ್ಲೋಬಿನ್ ಐತಿ ಆಪ್ಷನ್ ಎ, ಆಪ್ಷನ್ ಬಿ ಗ್ಲೂಕೋಸ್ ಐತಿ, ಆಪ್ಷನ್ ಸಿ ಕ್ಲೋರೋಫಿಲ್ ಐತಿ, ಆಪ್ಷನ್ ಡಿ ವಿಟಮಿನ್ ಸಿ ಐತಿ. ಸರಿಯಾದಂಥ ಉತ್ತರ ನಿಮಗೆ ಎಲ್ಲರಿಗೂ ಗೊತ್ತೈತಿ, ವಿಟಮಿನ್ ಅಥವಾ ಆಪ್ಷನ್ ಸಿ ಕರೆಕ್ಟ್ ಆಕೈತಿ. ಯಾವ್ದ್ರಿ? ಕ್ಲೋರೋಫಿಲ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಕೈತಿ. ಆಪ್ಷನ್ ಸಿ ಕ್ಲೋರೋಫಿಲ್ ಅನ್ನುವಂಥದ್ದು ಇಲ್ಲಿ ಸರಿಯಾದ ಉತ್ತರ ಆಕೈತಿ. ಈ ಕ್ಲೋರೋಫಿಲ್ ಬಗ್ಗೆ, ಸಸ್ಯ ಫೋಟೋಸಿಂಥೆಸಿಸ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೈತಿ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಫೋಟೋಸಿಂಥೆಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಕರಿತೀವಿ. ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್, ಸೌರಶಕ್ತಿ, ನೀರು ಇವೆಲ್ಲ ಕಚ್ಚಾ ವಸ್ತುಗಳು ಬೇಕು. ಅದೇ ರೀತಿ ಕ್ಲೋರೋಫಿಲ್ ಕೂಡ ಬೇಕು. ಇದ್ರ ಬಗ್ಗೆನೂ ಕೂಡ ನೀವು ಗಮನ ಹರಿಸ್ರಿ. ಈಗ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂದ್ರೆ, ದ್ರಾವಣದ pH ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಯಾವ ವಿಧಕ್ಕೆ ಸೇರುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ pH ಅಂದ್ರೆ ಏನು ಗೊತ್ತಾಗಬೇಕು. ಕ್ವಶನ್ಗೆ ಹೋಗೋಕ್ಕಿಂತ ಮುಂಚಿತವಾಗಿ pH ಅಂದ್ರೆ ಏನು? pH ಅಂದ್ರೆ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. pH ಮೀನ್ಸ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂತ ಕರಿತೀವಿ. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಹಂಗಂದ್ರೆ ಏನ್ರಿ? ಹೈಡ್ರೋಜನ್ನ ಮೌಲ್ಯ ಅಂದಂಗೆ. ನೀವು ಮೇನ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಚಾಪ್ಟರ್ ಓದಿದಾಗ ಇದನ್ನು ಓದಿ ಇರ್ತೀರಿ. pH ಅಂದ್ರೆ ಏನ? ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಮೌಲ್ಯ ಅಂದಂಗೆ. ಹೈಡ್ರೋಜನ್ನ ಮೌಲ್ಯ ಅಂದಂಗೆ ಏನು ಮಾಡ್ತಾರೋ, ಹೈಡ್ರೋಜನ್ಗೆ 7 ನಂಬರ್ ಕೊಡ್ತಾರೆ. 7 ಅಥವಾ 14 ನಂಬರ್ ಕೊಡ್ತಾರೆ. ಒಂದು ಪಟ್ಟಿ ಒಳಗೆ 14 ನಂಬರ್ ಇರ್ತಾವೆ. 1 to 14 ನಂಬರ್ ಇರ್ತಾವೆ. 1 to 14 ನಂಬರ್, 1ರಿಂದ 14 ನಂಬರ್ ಇರ್ತಾವೆ. ಮಿಡಲ್ ಯಾವ್ದು ಆಕೈತ್ರಿ? ಮಿಡಲ್ ನಂಬರ್ 7 ಆಕೈತಿ. ಅಂದ್ರೆ ಮಧ್ಯ ಸಂಖ್ಯೆ 7 ಇರ್ತದೆ. ಒಂದು ಇಲ್ಲಿ ಗಮನಿಸ್ಬೇಕು. ನೀವು ಕ್ವಶನ್ ಹಾಕಿರ್ತಾವೆ 7ರಿಂದ ಮುಂದೆ ಹೋದ್ರೆ ಏನಾಕೈತಿ? OH ಮೈನಸ್ ಹೆಚ್ಚಾಕೈತಿ. ಇಟ್ ಮೀನ್ಸ್ OH ಮೈನಸ್ ಹೆಚ್ಚಾಕೈತಿ. OH ಮೈನಸ್ ಅಂದ್ರೆ ಏನ್ರಿ? ಪ್ರತ್ಯಾಮ್ಲ ಕರಿತೀವಿ. OH ಮೈನಸ್ ಅಂದ್ರೆ ಪ್ರತ್ಯಾಮ್ಲ, H ಪ್ಲಸ್ ಅಂದ್ರೆ ಆಮ್ಲ. H ಪ್ಲಸ್ ಅಂದ್ರೆ ಆಮ್ಲ. OH ಮೈನಸ್ ಅಂದ್ರೆ ಪ್ರತ್ಯಾಮ್ಲ, H ಪ್ಲಸ್ ಅಂದ್ರೆ ಆಮ್ಲ. 7ರಿಂದ ಮುಂದೆ ಹೋದ್ರೆ OH ಮೈನಸ್ ಹೆಚ್ಚಾಕೈತಿ. ಅದೇ ರೀತಿ 7ರಿಂದ ಹಿಂದೆ ಹೋದ್ರೆ H ಪ್ಲಸ್ ಹೆಚ್ಚಾಕೈತಿ.
ಅಂದ್ರೆ ಆಮ್ಲೀಯ ಐತಿ 7ರಿಂದ ಹಿಂದೆ ಹೋದ್ರೆ ಹೆಚ್ಚಾಕೈತಿ, ಅದೇ ರೀತಿ 7ರಿಂದ ಮುಂದೆ ಹೋದ್ರೆ OH ಮೈನಸ್ ಹೆಚ್ಚಾಕೈತಿ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕು. ಈ ಕ್ವಶನ್ ನೋಡ್ರಿ, ದ್ರಾವಣ ಅಂದ್ರೆ ಏನ್ರಿ, ದ್ರಾವಕ ಪ್ಲಸ್ ದ್ರಾವ್ಯ ಕುಡ್ಕೊಂಡ ದ್ರಾವಕ ಆಗಿರುತ್ತೆ, ದ್ರಾವಣ ಆಗಿರುತ್ತೆ. ದ್ರವ ವಸ್ತು ನೋಡ್ರಿ, ಮೌಲ್ಯ 7ಕ್ಕಿಂತ ಕಡಿಮೆ ಇದ್ದರೆ ಅದು ಯಾವ ವಿಧಕ್ಕೆ ಸೇರುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ನಾ ಆಲ್ರೆಡಿ ಕಾನ್ಸೆಪ್ಟನ್ನು ತಿಳಿಸಿದ್ದೀನಿ ನಿಮ್ಗೆ. ಏನ್ರಿ, 7ರಿಂದ ಹಿಂದೆ ಹೋದ್ರೆ ಅದು H+, 7ರಿಂದ ಮುಂದೆ ಹೋದ್ರೆ OH ಮೈನಸ್, 7ರಿಂದ ಹಿಂದೆ ಹೋದ್ರೆ ಆಮ್ಲ, 7ರಿಂದ ಮುಂದೆ ಹೋದ್ರೆ ಪ್ರತ್ಯಾಮ್ಲ. ಈ ರೀತಿ ನಿಮ್ಗೆ ಗೊತ್ತೈತಿ. ಕ್ವಶನ್ ಏನು ಕೇಳ್ರಿ, 7ರಿಂದ ಕಡಿಮೆ ಇದ್ದರೆ ಅದು ಯಾವ ವಿಧಕ್ಕೆ ಸೇರುತ್ತದೆ? 7ರಿಂದ ಕಡಿಮೆ ಇದ್ರೆ ಅದು ಯಾವುದೋ ಆಮ್ಲೀಯನೋ ಅಥವಾ ಕ್ಷಾರೀಯನೋ ಅಥವಾ ತಟಸ್ಥನೋ ಅಥವಾ ಲವಣನೋ ಯಾವುದಕ್ಕೆ ಸೇರುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಕೈತಿ, ಆಮ್ಲೀಯ ಆಕೈತಿ. 7ರಿಂದ 7ಕ್ಕಿಂತ ಕಡಿಮೆ ಇದ್ರೆ ಆಮ್ಲೀಯ, ಕರೆಕ್ಟಾಗಿ 7 ಇತ್ತಂದ್ರೆ ತಟಸ್ಥ ಆಕೈತಿ. 7ಕ್ಕಿಂತ ಕಡಿಮೆ ಐತಂದ್ರೆ ತಟಸ್ಥ ಅಂದ್ರೆ ಏನ್ರಿ, ಸ್ಟೇಬಲ್ ಇರ್ತೈತಿ. 7ಕ್ಕಿಂತ ಕಡಿಮೆ ಐತಂದ್ರೆ ಕರೆಕ್ಟಾಗಿ 7 ಐತಂದ್ರೆ ತಟಸ್ಥ ಐತಿ, ಅಂದ್ರೆ ನ್ಯೂಟ್ರಲ್ ಇರ್ತೈತಿ. ಅದೇ 7ರಿಂದ ಮುಂದೆ ಹೋತಂದ್ರೆ ಪ್ರತ್ಯಾಮ್ಲ ಅಂದ್ರೆ ಏನ್ರಿ, OH ಮೈನಸ್ ಹೆಚ್ಚಾಕೈತಿ. ಅದ 7ರಿಂದ ಕಡಿಮೆ ಐತಂದ್ರೆ H+ ಅಥವಾ ಆ್ಯಸಿಡ್ ಹೆಚ್ಚಾಕೈತಿ. ಆ್ಯಸಿಡ್ ಇಟ್ ಮೀನ್ಸ್ ಆಮ್ಲ ಹೆಚ್ಚಾಕೈತಿ. ಕ್ವಶನ್ ಏನಾಕೈತಿ ರೀ, ಆಮ್ಲೀಯ ಅನ್ನೋದು ಇಲ್ಲಿ ಸರಿಯಾದಂಥ ಉತ್ತರ ಆಕೈತಿ. ನೋಡ್ರಿ ಇನ್ನೊಂದ್ಸಲ ಹೇಳ್ತೀನಿ, pH ಅಂದ್ರೆ ಏನ್ರಿ, ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್. ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಅಂದ್ರೆ ಹೈಡ್ರೋಜನ್ನ ಮೌಲ್ಯ ಅಂದಂಗೆ. ಹೈಡ್ರೋಜನ್ಗೆ ಎಷ್ಟು ಸಂಖ್ಯೆಯ ಮೌಲ್ಯವನ್ನು ಕೊಡ್ತೀವಿ? 14 ಸಂಖ್ಯೆಯ ಮೌಲ್ಯವನ್ನು ಕೊಡ್ತೀವಿ. ಮಿಡಲ್ ನಂಬರ್ ಯಾವ್ದು ರೀ? 7 ಆಕೈತಿ. 7 ಅಂದ್ರೆ ಏನ್ರಿ, ತಟಸ್ಥ. 7ರಿಂದ ಮುಂದೆ ಹೋದ್ರೆ ಪ್ರತ್ಯಾಮ್ಲೀಯತೆ ಹೆಚ್ಚಾಕೈತಿ, 7ರಿಂದ ಹಿಂದೆ ಬಂದ್ರೆ ಆಮ್ಲೀಯತೆ ಹೆಚ್ಚಾಕೈತಿ. ಇಲ್ಲಿ ನೋಡ್ರಿ, 7ರಿಂದ ಕಡಿಮೆ ಐತೆ ಕೇಳಾರು, ಯಾವ್ದು ಹೆಚ್ಚಾಕೈತಿ? ಆಮ್ಲೀಯತೆ ಅನ್ನೋದು ಸರಿಯಾದಂಥ ಉತ್ತರ ಆಕೈತಿ. ನೀವು pH ಬಗ್ಗೆ ಓದ್ಬೇಕು. ಆಮ್ಲ ಅಂದ್ರೆ ಏನು ಗೊತ್ತಾಗಬೇಕು, ಪ್ರತ್ಯಾಮ್ಲ ಅಂದ್ರೆ ಏನು ಗೊತ್ತಾಗಬೇಕು, ಲವಣ ಅಂದ್ರೆ ಏನು ಗೊತ್ತಾಗಬೇಕು, H+ ಅಂದ್ರೆ ಏನು ಗೊತ್ತಾಗಬೇಕು, OH ಮೈನಸ್ ಅಂದ್ರೆ ಏನು ಗೊತ್ತಾಗಬೇಕು. ಈ ರೀತಿಯಾಗಿ 360 ಆಂಗಲ್ ಒಳಗೆ ಪ್ರತಿಯೊಂದನ್ನು ಕವರ್ ಮಾಡ್ಬೇಕು ನೀವು. ನೋಡ್ರಿ ಮುಂದಿನ ಪ್ರಶ್ನೆ ನೋಡ್ರಿ, ಮುಂದಿನ ಪ್ರಶ್ನೆ ಯಾವತ್ತೆ? 11ನೇ ಪ್ರಶ್ನೆ, ಜಲಚಕ್ರದಲ್ಲಿ ಮುಖ್ಯ ಹಂತಗಳು ಯಾವುವು? ಜಲಚಕ್ರ ಅಂತ ಕರಿತೀವಿ. ನೀವು ಇವನ್ ಇದನ್ನು ಹೈಸ್ಕೂಲಿಂದ ನೋಡ್ಕೊತ ಬಂದಿರ್ತೀರಿ. ಜಲಚಕ್ರ ಅಂದ್ರೆ ಏನ್ರಿ, ವಾಟರ್ ಸೈಕಲ್ ಅಂತ ಓದಿರ್ತೀರಿ. ವಾಟರ್ ಸೈಕಲ್ ಅಂದ್ರೆ ಹೆಂಗೆ, ಈಗ ನಮ್ಮ ಭೂಮಿಯೊಳಗೆ ಇಂಗಿರುವಂತಹ ನೀರು ಮತ್ತೆ ಆಕಾಶಕ್ಕೆ ಹೋಗ್ತೈತಿ, ಆವಿಯಾಗಿ ಆಕಾಶಕ್ಕೆ ಹೋಗ್ತೈತಿ, ಆಕಾಶದಿಂದ ಮತ್ತೆ ಭೂಮಿಗೆ ಬರ್ತೈತಿ ಅಂತ ಹೇಳ್ತೀವಿ. ಮಳೆಯ ಮುಖಾಂತರ ಭೂಮಿಗೆ ಬರ್ತೈತಿ. ಇದನ್ನು ನಾವೇನಂತ ಕರಿತೀವಿ? ಜಲಚಕ್ರ ಅಥವಾ ವಾಟರ್ ಸೈಕಲ್ ಅಂತ ಕರಿತೀವಿ. ನೋಡ್ರಿ, ಅವಶೋಷಣ, ಒಣಗುವಿಕೆ, ಹಿಮಪಾತನ, ಅದೇ ರೀತಿ ಬಾಷ್ಪೀಕರಣ, ಸಂಕುಚಿತಗೊಳಿಸುವಿಕೆ, ಮಳೆಯಾಗುವಿಕೆ, ಅದೇ ರೀತಿ ನೋಡ್ರಿ ತಾಪಮಾನ, ಒಣಗುವಿಕೆ, ಸೂಸುವಿಕೆ, ಹಿಮಪತನ, ನೆಲದ ಆಳದಲ್ಲಿ ನೀರಿನ ಹರಿವು, ಕುಗ್ಗುವಿಕೆ. ನೋಡ್ರಿ ಸರಿಯಾದಂಥ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿ ಯಾವುದಂದ್ರೆ, ನೋಡ್ರಿ ಎಲ್ಲೈತೆ ನೋಡ್ರಿ, ಬಾಷ್ಪೀಕರಣ. ನಮ್ಮ ವಾತಾವರಣದೊಳಗೆ ತಾಪಮಾನ ಹೆಚ್ಚಾಗಿ ಬಾಷ್ಪೀಕರಣ ಉಂಟಾಕೈತಿ. ಭೂಮಿ ಮೇಲಿರುವಂಥ ನೀರು ಆವಿಯಾಗಿ ಮೇಲೆ ಹೋಗೈತಿ. ಮೇಲೆ ಹೋಗಿ ಏನಾಕೈತಿ? ಸಂಕುಚನಗೊಳ್ತೈತಿ. ಸಂಕುಚನ ಅಂದ್ರೆ ನೋಡ್ರಿ, ಸಂಕುಚನಗೊಳ್ಳುವ ಮುಖಾಂತರ ಅಲ್ಲಿ ಏನಾಕೈತಿ? ಮೋಡ ಆಕೈತಿ. ಮೋಡಗಳು ಸಂಕುಚನಗೊಳ್ತಾವು, ಮೋಡ ಫಾರ್ಮೇಷನ್ ಆಕೈತಿ. ಅದ ಮೋಡ ಮಳೆಯಾಗುವಿಕೆ ಮುಖಾಂತರ ಮತ್ತೆ ಭೂಮಿಯನ್ನು ಸೇರ್ತೈತಿ. ನೋಡ್ರಿ, ಬಾಷ್ಪೀಕರಣ ಮುಖಾಂತರ ಭೂಮಿ ಒಳಗಿರುವಂಥ ವಾಟರ್ ಕಂಟೆಂಟ್ ಅಥವಾ ನೀರು ಏನಾಕೈತಿ? ಆವಿಯಾಗಿ ಮೇಲೆ ಹೋಗೈತಿ. ಮೇಲೆ ಸಂಕುಚನಗೊಂಡು ಮೋಡ ರೆಡಿ ಆಕೈತಿ. ಮೋಡನಿಂದ ಡೈರೆಕ್ಟಾಗಿ ಮಳೆಯಾಗಿ ಮತ್ತೆ ಭೂಮಿಯನ್ನು ಸೇರ್ತೈತಿ. ಇದನ್ನು ನಾವೇನಂತ ಕರಿತೀವಿ? ವಾಟರ್ ಸೈಕಲ್ ಅಂತ ಕರಿತೀವಿ, ಜಲಚಕ್ರ ಅಂತ ಕರಿತೀವಿ. ಹಿಂಗೆ ಓದ್ಬೇಕು ನೀವು, ಜಲಚಕ್ರ ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಯಾವ್ದಾಕೈತಿ? ಆಪ್ಷನ್ ಬಿ ಆಕೈತಿ. ಕರೆಕ್ಟಾಗಿ ಓದಬೇಕು. ಇನ್ನು ಮುಂದಿನ ಪ್ರಶ್ನೆ ನೋಡ್ರಿ, 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಯಾವ್ದಂದ್ರೆ, ಗುರುಗ್ರಹದ ತೂಕವು ಭೂಮಿಯ ಮೇಲೆ ಭೂಮಿಗಿಂತ ಹೆಚ್ಚಾಕತ್ತೆ. ಗುರುಗ್ರಹದ ತೂಕವು ಭೂಮಿಗಿಂತ ಹೆಚ್ಚಾಗಿರ್ತೈತಿ ಅದು ಕೇಳ್ಯಾರ. ನಮ್ಮ ಸೌರ ಮಂಡಲದೊಳಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತ ಕೇಳಿರಿ, ಗುರುತ್ವಾಕರ್ಷಣೆ ಬಲ ಕೇಳಿರಿ. ಆ ಗುರುತ್ವಾಕರ್ಷಣೆ ಬಲ ಇಲ್ಲಿ ಮ್ಯಾಟ್ರ್ ಆಕೈತಿ. ನೋಡ್ರಿ ಭೂಮಿಯು ಗುರುತ್ವಾಕರ್ಷಣ ಶಕ್ತಿ ಹೆಚ್ಚಿರುವುದರಿಂದ, ನೋಡ್ರಿ ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಯು ಕಡಿಮೆ ಇರುವುದರಿಂದ, ಚಂದ್ರನ ಗುರುತ್ವಾಕರ್ಷಣೆಯು ಹೆಚ್ಚು ಇರುವುದರಿಂದ, ವಾತಾವರಣದ ಒತ್ತಡ ಕಡಿಮೆ ಇರುವುದರಿಂದ. ನೋಡ್ರಿ ಇಲ್ಲಿ ಗುರುತ್ವಾಕರ್ಷಣೆ ಅಥವಾ ಏನಾಕೈತಿ? ಗ್ರಾವಿಟೇಷನ್ ಅನ್ನೋದು ಮ್ಯಾಟ್ರ್ ಆಕೈತಿ. ಯಾವುದಾಕೈತಿ ಅಂದ್ರೆ, ಗುರುವಿನ ಗುರುತ್ವಾಕರ್ಷಣೆ, ಗುರುಗ್ರಹದ ಗುರುತ್ವಾಕರ್ಷಣೆ ಬಲ ನಮ್ಮ ಭೂಮಿಗಿಂತನೂ ಜಾಸ್ತಿ ಐತಿ. ಹಾಗಾಗಿ ಗುರುಗ್ರಹ ನಮ್ಮ ಭೂಮಿಗಿಂತ ಹೆಚ್ಚಿನ ತೂಕವನ್ನು ಹೊಂದೈತಿ. ಇದು ನಿಮಗೆ ಗೊತ್ತಾಗಬೇಕು, ತಿಳಿದ್ರಿ? ನೋಡ್ರಿ ಮುಂದಿನ ಪ್ರಶ್ನೆ ಯಾವ್ದಾರ 13ನೇ ಪ್ರಶ್ನೆ, ಭೂಮಿಯ ಹೊರಪಡೆಯ ಶ್ರೇಣಿಯನ್ನು ಏನೆಂದು ಕರೆಯುತ್ತಾರೆ? ನೋಡ್ರಿ, ಭೂಮಿಯ ಹೊರಪಡೆಯ ಶ್ರೇಣಿ, ಭೂಮಿಯಿಂದ ಹೊರಗಿರುವ ಶ್ರೇಣಿಯನ್ನು ಏನಂತ ಕರೀತಾರೆ ಅಂತ ಕೇಳೋ ಕ್ವಶನ್. 1ನೇ ಕ್ವಶನ್ ಯಾವ್ದೈತಿ? ಬಯೋಸ್ಪಿಯರ್. 1ನೇ ಆಪ್ಷನ್ ಬಯೋಸ್ಪಿಯರ್, 2ನೇದ ಜಿಯೋಸ್ಪಿಯರ್, 3ನೇದ ಲಿಥೋಸ್ಪಿಯರ್, 4ನೇದ ಅಟ್ಮಾಸ್ಫಿಯರ್ ಐತಿ. ನೋಡ್ರಿ ಬಯೋಸ್ಪಿಯರ್ ಅಂದ್ರೆ ಏನ್ರಿ? ಜೈವಿಕ ಅಂತ ಕರಿತೀವಿ. ಜೈವಿಕ ಏನ್ರಿ? ಸ್ಪಿಯರ್ ಅಂದ್ರೆ ಏನ್ರಿ? ಸ್ಪಿಯರ್ ಅಂದ್ರೆ ಏನು? ಸ್ಪಿಯರ್ ಅಂದ್ರೆ ವಾತಾವರಣದಲ್ಲಿರುವಂಥ ಆಲಯಗಳು ಅಂತ ಕರಿತೀವಿ. ಭೂಮಿ ಮೇಲಿರುವಂಥ ವಲಯಗಳು ಅಂತ ಕರಿತೀವಿ. ಬಯೋಸ್ಪಿಯರ್ ಅಂದ್ರೆ ಏನ್ರಿ? ಜೈವಿಕ ವಲಯ. ಅದೇ ರೀತಿ ಜಿಯೋಸ್ಪಿಯರ್ ಅಂದ್ರೆ ಏನ್ರಿ? ಜಿಯೋ ಅಂದ್ರೆ ಏನ್ರಿ? ಭೂಮಿಯ ವಲಯ ಅಂತ ಕರಿತೀವಿ. ಅದೇ ರೀತಿ ಲಿಥೋ ಅಂದ್ರೆ ಭೂಮಿಯ ಒಳಗಿನ ವಲಯ.
ಅದೇ ರೀತಿ ಅಟ್ಮಾಸ್ಫಿಯರ್ ಅಂದ್ರೆ ಭೂಮಿಯ ಹೊರಗಿನ ವಲಯ. ಭೂಮಿಯ ಹೊರಗಿನ ವಲಯಕ್ಕೆ ನಾವೇನಂತ ಕರಿತೀವಿ? ಅಟ್ಮಾಸ್ಫಿಯರ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಅಟ್ಮಾಸ್ಫಿಯರ್ ಅಂದ್ರೆ ಏನ್ರಿ? ವಾತಾವರಣ. ವಾತಾವರಣ ಭೂಮಿಯ ಬಿಟ್ಟಿರ್ತೈತಿ, ಇದು ನಿಮಗೆ ಗೊತ್ತಿರಬೇಕು. ಭೂಮಿಯ ಹೊರಗಿನ ಶ್ರೇಣಿ ಯಾವ್ದ್ರಿ? ಅಟ್ಮಾಸ್ಫಿಯರ್ ಅನ್ನೋಂಥದ್ದು ಇಲ್ಲಿ ಸರಿಯಾದಂಥ ಉತ್ತರ ಆಕೈತಿ. ಈ ರೀತಿ ನೀವು ಸ್ಟಡಿ ಮಾಡ್ಬೇಕು. ನೋಡ್ರಿ ಮುಂದಿನ ಪ್ರಶ್ನೆ ಯಾವ್ದಂದ್ರೆ ಯಾವ ಲೋಹವು ಹಗುರವಾಗಿದೆ ಮತ್ತು ನೀರಿನಲ್ಲಿ ತೇಲುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ ಲೋಹ ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಅನ್ನೋಂಥ ಚಾಪ್ಟರ್ ನಿಮಗೆ ಬಹಳ ಇಂಪಾರ್ಟೆಂಟ್. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅನ್ನೋಂಥ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ನೋಡ್ರಿ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಮೇನ್ಲಿ ನಮ್ಗೆ ಗೊತ್ತಾಗಬೇಕು. ಮೆಟಲ್ಸ್ ಅಂದ್ರೆ ಒಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತಾವೆ, ಒಂದಿಷ್ಟು ಗುಣಲಕ್ಷಣಗಳು ಬರ್ತಾವೆ. ಯಾವ್ಯಾವ ಅಂದ್ರೆ ಶಾಬ್ದನ ಗುಣವನ್ನು ಹೊಂದಿರಬೇಕು. ಮೆಟಲ್ ಅಂದ್ರೆ ಏನ್ರಿ? ಎಫೆಕ್ಟಿವ್ ಸೌಂಡನ್ನು ಹೊಂದಿರಬೇಕು. ಇಟ್ ಮೀನ್ಸ್ ಎಫೆಕ್ಟಿವ್ ಸೌಂಡ್ ಅಂದ್ರೆ ಏನ್ರಿ? ಅದ್ರ ಮೇಲೆ ನಾವು ಹೊಡೆದಾಗ ಅದು ಶಬ್ದವನ್ನು ಉಂಟು ಮಾಡಬೇಕು. ಅದೇ ರೀತಿ ತನ್ನೈತೆ ಮತ್ತು ಕುಟ್ಟೈತೆ ಅನ್ನುವಂಥ ಗುಣವನ್ನು ಹೊಂದಿರಬೇಕು. ತನ್ನೈತೆ ಅಂದ್ರೆ ಏನ್ರಿ? ತೆಳ್ಳಗಾಗಬೇಕು. ಅದೇ ರೀತಿ ಕುಟ್ಟೈತೆ ಅಂದ್ರೆ ದಾರವಾಗಬೇಕು. ತೆಳ್ಳಗಾಗಬೇಕು ಮತ್ತು ಕುಟ್ಟೈತೆ ಅಂದ್ರೆ ಏನ್ರಿ? ದಾರವಾಗಿ ಎಳೆಯಬಹುದಾದ ಈ ರೀತಿಯಾದ ಗುಣವನ್ನು ಹೊಂದಿರಬೇಕು. ಅದೇ ರೀತಿ ಗುಡ್ ಕಂಡಕ್ಟರ್ ಅಂದ್ರೆ ಏನ್ರಿ? ಉತ್ತಮ ವಾಹಕವಾಗಿರ್ಬೇಕು. ವಿದ್ಯುತ್ ಆಗಿರ್ಬೋದು, ಅದೇ ರೀತಿ ಉಷ್ಣದ ಉತ್ತಮ ವಾಹಕವಾಗಿರ್ಬೇಕು. ಇವು ಏನ್ರಿ? ಕ್ಯಾರೆಕ್ಟರ್, ಅದ್ರ ಲೋಹವು. ಅದೇ ರೀತಿ ವಾತಾವರಣದಾಗ ಅಥವಾ ರೂಮ್ ಟೆಂಪ್ರೇಚರ್ ಒಳಗೆ ಏನ್ರಿ? ಕೊಠಡಿಯ ತಾಪಮಾನದೊಳಗೆ ಲೋಹಗಳೆಲ್ಲ ಗಣಸ್ಥಿತಿ ಒಳಗಿರಬೇಕು. ಅಂಥವಕ್ಕೆ ನಾವೇನಂತ ಕರಿತೀವಿ? ಲೋಹ ಅಂತ ಕರಿತೀವಿ. ಅಂಥವಕ್ಕೆ ಲೋಹ ಅಂತ ಕರಿತೀವಿ. ಇನ್ನು ಇವುಗಳನ್ನ ಹೊರತುಪಡಿಸಿ ಇರುವಂಥ ಎಲ್ಲ ಮೆಟಲ್ಸ್ಗೆ ಅಥವಾ ಎಲ್ಲ ಎಲಿಮೆಂಟ್ಸ್ಗೆ, ಎಲ್ಲ ಧಾತುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಅಲೋಹಗಳು ಕರಿತೀವಿ. ಪಿರಿಯೋಡಿಕ್ ಟೇಬಲ್ ಒಳಗೆ 88 ಲೋಹಗಳಿದಾವೆ, 22 ಅಲೋಹಗಳಿದಾವೆ. ಅದು ನಿಮ್ಗೆ ಗೊತ್ತಾಗಬೇಕು. ಇಲ್ಲೇನು ಕೇಳರು? ಯಾವ ಲೋಹವು ಹಗುರವಾಗಿದೆ ಮತ್ತು ನೀರಿನಲ್ಲಿ ತೇಲುತ್ತದೆ ಕೇಳರು. ನಿಮಗೆ ಗೊತ್ತಿರಬೇಕು. ಲಿಥಿಯಂ ಅನ್ನುವಂಥ ಲೋಹ ಹಗುರವಾಗಿರುವಂತಹ ಲೋಹ. ವೆರಿ ವೆರಿ ಇಂಪಾರ್ಟೆಂಟ್. ಲಿಥಿಯಂ ಆಗಿರುವಂಥ ಲೋಹ ಹಗುರವಾಗಿರುವಂತಹ ಲೋಹ. ಇದು ನಿಮ್ಗೆ ಗೊತ್ತಾಗಬೇಕು. ಇದು ಮತ್ತು ನೀರಿನಲ್ಲಿ ತೇಲ್ತೈತಿ. ನಿಮಗೆ ಗೊತ್ತಿರಬೇಕು. ಕ್ಷಾರೀಯ ಲೋಹಗಳು ಬರ್ತವೆ. ಕ್ಷಾರೀಯ ಲೋಹಗಳು ಯಾವಂದ್ರೆ ಸೋಡಿಯಂ, ಪೊಟ್ಯಾಸಿಯಂ ಮತ್ತು ಇನ್ನೊಂದು ಸೋಡಿಯಂ ಮತ್ತು ಪೊಟ್ಯಾಸಿಯಂ ಅನ್ನುವಂಥ ಲೋಹಗಳು ಕ್ಷಾರೀಯ ಲೋಹಗಳು. ಯಾಕೆ ಅವಕ್ಕೆ ಕ್ಷಾರೀಯ ಲೋಹಗಳು ಅಂತಾರಂದ್ರೆ ಅವುಗಳನ್ನ ಚಾಕುವಿನಿಂದ ಕತ್ತರಿಸಬಹುದು. ಮೃದುವಾಗಿರುವಂಥ ಲೋಹಗಳು ಯಾವಂದ್ರೆ ಸೋಡಿಯಂ ಮತ್ತು ಪೊಟ್ಯಾಸಿಯಂ, ಇವುಗಳನ್ನ ಕ್ಷಾರೀಯ ಲೋಹಗಳಂತೂ ಕರಿತೀವಿ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು. ಅತಿ ಹೆಚ್ಚಿನ ತೂಕವನ್ನು ಹೊಂದಿರತಕ್ಕಂಥ ಲೋಹ ಯಾವುದಂದ್ರೆ ಆಸ್ಮಿಯಂ ಅನ್ನುವಂಥದ್ದು. ಆಸ್ಮಿಯಂ ಅಂತ ಕರಿತೀವಿ. ಆಸ್ಮಿಯಂ ಅನ್ನುವಂಥ ಲೋಹ ಅತಿ ಹೆಚ್ಚಿನ ತೂಕವನ್ನು ಹೊಂದಿರ್ತದೆ. ಅತಿ ಹೆಚ್ಚಿನ ತೂಕವನ್ನು ಹೊಂದಿರತಕ್ಕಂಥ ಲೋಹ ಯಾವುದ್ರಿ? ಆಸ್ಮಿಯಂ. ಅತಿ ಕಡಿಮೆ ತೂಕವನ್ನು ಹೊಂದಿರತಕ್ಕಂಥ ಲೋಹ ಲಿಥಿಯಂ. ನೋಡ್ರಿ ಈ ರೀತಿಯಾಗಿ ಲೋಹ ಅಂದ್ರೆ ಏನು ಗೊತ್ತಿರಬೇಕು, ಅಲೋಹ ಅಂದ್ರೆ ಏನು ಗೊತ್ತಿರಬೇಕು. ಲೋಹಗಳು ಆ್ಯಸಿಡ್ಗಳ ಜೊತೆಗೆ ವರ್ತಿಸಿ ಲವಣಗಳನ್ನು ಉಂಟು ಮಾಡ್ತಾವೆ, ಆಸ್ ವೆಲ್ ಆಸ್ ಹೈಡ್ರೋಜನನ್ನು ಉಂಟು ಮಾಡ್ತಾವೆ. ಅದು ಕೂಡ ಗೊತ್ತಿರಬೇಕು. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು, ಆಮೇಲೆ ಇವೆಲ್ಲ ಗೊತ್ತಾಕವು. ನೋಡ್ರಿ 16ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡ್ರಿ 16ನೇದ. ನೋಡ್ರಿ ನ್ಯೂಟನ್ನ 3ನೇ ನಿಯಮದ ಪ್ರಕಾರ ಕ್ರಿಯೆಗೆ ಹೇಗೆ ಪ್ರತಿಕ್ರಿಯೆ ಇರುತ್ತದೆ ಅಂತ ಕೇಳ್ಯಾರ. ನ್ಯೂಟನ್ನ 3ನೇ ನಿಯಮ ಎಲ್ಲರಿಗೂ ಗೊತ್ತೈತಿ. ನ್ಯೂಟನ್ನ 3ನೇ ನಿಯಮ ನಿಮಗೆಲ್ಲ ಗೊತ್ತೈತಿ. ಯಾಕಂದ್ರೆ ನೀವು ಹೈಸ್ಕೂಲಿಂದ ಕಲಿತಿದ್ದೀರಿ. ಏನ್ರಿ? ಕ್ರಿಯೆಗೆ ಪ್ರತಿಕ್ರಿಯೆ ಇರುತ್ತೆ. ಅದ ಯಾವ ರೀತಿ ಇರ್ತೈತಿ ನೋಡ್ರಿ. ಆಪ್ಷನ್ ಏನೈತ್ರಿ? ಸಮನಾದ ಮತ್ತು ವಿರುದ್ಧವಾದ ಇರ್ತದೆ. ಅದೇ ರೀತಿ ಆಪ್ಷನ್ ಬಿ ಹೆಚ್ಚು ಬಲವಿರುತ್ತದೆ. ಆಪ್ಷನ್ ಸಿ ಏನೈತಿ? ತಕ್ಷಣವೇ ನಷ್ಟವಾಗುತ್ತದೆ. ಆಪ್ಷನ್ ಡಿ ಏನೈತಿ? ಶೂನ್ಯವಾಗಿರುತ್ತದೆ ಕೇಳ್ಯಾರ. ಸರಿಯಾದಂಥ ಉತ್ತರ ನಿಮಗೆಲ್ಲ ಆಲ್ರೆಡಿ ಗೊತ್ತೈತಿ. ಯಾವುದಂದ್ರೆ ಸಮನಾದ ಮತ್ತು ವಿರುದ್ಧವಾದ ದಿಕ್ಕಿನಲ್ಲಿ ಇರುತ್ತದೆ. ನ್ಯೂಟನ್ಸ್ ಥರ್ಡ್ ಲಾ ಏನು ಹೇಳ್ತೈತ್ರಿ? ಕ್ರಿಯೆಗೆ ಅದರದೇ ಆದಂಥ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತೈತಿ. ಫಾರ್ ಎಕ್ಸಾಂಪಲ್ ರಾಕೆಟ್ ರೀ. ರಾಕೆಟ್ ಇದಕ್ಕೆ ಎಕ್ಸಾಂಪಲ್ ಆಕೈತಿ. ರಾಕೆಟ್ ಅನ್ನೋಂಥದ್ದು ಇದಕ್ಕೆ ಎಕ್ಸಾಂಪಲ್ ಆಕೈತಿ. ರಾಕೆಟ್ ಅನ್ನೋದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಕೈತಿ. ಅದೇ ರೀತಿ ಗನ್ ಅಂದ್ರೆ ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್ ಆರ್ಮಿ ಇರ್ತಾರೆ, ಆರ್ಮಿ ರೆಡಿ ಆಗ್ತಿರ್ತೀರಿ, ಆರ್ಮಿ ಗನ್ ಯೂಸ್ ಮಾಡ್ತಾರೆ. ಹೆಂಗಂದ್ರೆ ಈಗ ಫೈರ್ ಮಾಡಿರಂದ್ರೆ ಅಷ್ಟೇ ಎಷ್ಟು ಪೋರ್ಸಿಂದ ಮುಂದೆ ಬುಲೆಟ್ ಹೋಗಿರುತ್ತೆ ಅಷ್ಟೇ ಪೋರ್ಸಿಂದ ಹಿಂದೆ ಆ ಗನ್ ಹಿಡಿದಂಥ ವ್ಯಕ್ತಿಗೆ ಫೀಲ್ ಆಕೈತಿ. ಅದು ಕೂಡ ನಿಮಗೆ ನೆನಪಿರಬೇಕು. ನೋಡ್ರಿ ಅದಕ್ಕೆ ಎಕ್ಸಾಂಪಲ್ ರಾಕೆಟ್. ಇನ್ನು ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳ್ತೈತಿ? ನ್ಯೂಟನ್ಸನ್ನ ಮೊದಲನೇ ನಿಯಮ ಏನು ಹೇಳ್ತೈತಿ ಅಂದ್ರೆ ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೈತಿ. ಜಡತ್ವದ ನಿಯಮ. ಇದು ನಿಮಗೆ ಗೊತ್ತಿರಬೇಕು. ನ್ಯೂಟನ್ನ 2ನೇ ನಿಯಮ ಏನು ಹೇಳ್ತೈತಿ ಅಂದ್ರೆ F=ma ಅಂತ ಕರಿತೀವಿ. ನ್ಯೂಟನ್ನ 2ನೇ ನಿಯಮ ಏನಂದ್ರೆ F=ma. ಎಫ್ ಅಂದ್ರೆ ಏನ್ರಿ? ಫೋರ್ಸ್ ಆಕ್ಟಿಂಗ್ ಆನ್ ದ ಬಾಡಿ. ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಎಷ್ಟು ಮಾಡ್ತೀವಿ ಅಷ್ಟೇ ಅದ್ರ ಎದಕ್ಕೆ ಈಕ್ವಲ್ ಇರೋದಂದ್ರೆ ಮಾಸ್ ಮತ್ತು ಎಕ್ಸಲರೇಷನ್ ಅಂತ ಕರಿತೀವಿ. ಮಾಸ್ ಅಂದ್ರೆ ಏನ್ರಿ? ವಸ್ತುವಿನ ರಾಶಿಗೆ ಮತ್ತು ವಸ್ತುವಿನ ವೇಗೋತ್ಕರ್ಷೆಗೆ ಸಮನಾಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೀವೊಂದು ಬಾಲನ್ನು ಎಸೆದಾಗ ನೀವು ಎಷ್ಟು ಫೋರ್ಸನ್ನು ಹಾಕಿ ಎಸಿತೀರಿ ಅಷ್ಟು ದೂರ ಹೋಗುತ್ತೆ ಬಾಲ್. ಅದ ನ್ಯೂಟನ್ಸ್ ಸೆಕೆಂಡ್ ಲಾಕ ಎಕ್ಸಾಂಪಲ್. ಈ ರೀತಿ ನಿಮಗೆ ಗೊತ್ತಿರಬೇಕು. ಲಿಂಕ್ ವೈಸ್ ಓದ್ಬೇಕು. ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳ್ತೀವಿ? ಲಾ ಆಫ್ ಇನರ್ಷಿಯಾ, ಜಡತ್ವದ ನಿಯಮ ಅಂತ ಕರಿತೀವಿ. ಹೆಂಗಂದ್ರೆ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗವಾಗದ ಹೊರತು ಅದು ವಸ್ತು ಅಲ್ಲೇ ಇರ್ತೈತಿ, ನಿಶ್ಚಲ ಸ್ಥಿತಿಯಲ್ಲಿ ಇರ್ತೈತಿ. ಇದು ನ್ಯೂಟನ್ಸ್ ಫಸ್ಟ್ ಲಾ. ನೋಡ್ರಿ ಮುಂದಿನ ಪ್ರಶ್ನೆ ಹೋಗೋಣ. 17ನೇ ಪ್ರಶ್ನೆ ಯಾವುದಂದ್ರೆ ಹಡುಗನ್ನು ತೇಲುವ ಶಕ್ತಿ ಹೀಗೆಂದು ಕರೆಯುತ್ತಾರೆ ಅಂತ. ಹಡುಗು ತೇಲುವ ಶಕ್ತಿಗೆ ಹೀಗೆಂದು ಕರೆಯುತ್ತಾರೆ. ನೋಡ್ರಿ
ಆಪ್ಷನ್ ಎ ಐತಿ ಗುರುತ್ವಾಕರ್ಷಣೆಯ ಬಲ ಐತಿ. ಅದೇ ರೀತಿ ಆಪ್ಷನ್ ಬಿ ಏನೈತಿ ಪಾರಸ್ಥಿತಿಕ ಒತ್ತಡ ಐತಿ. ಆಪ್ಷನ್ ಡಿ ಆರ್ಕಿಮಿಡಸ್ ತತ್ವ ಐತಿ. ಆಪ್ಷನ್ ಸಿ ಏನೈತಿ ಸ್ಥಿರ ವಿದ್ಯುತ್ತನ್ನು ಕಾಪಾಡುವ ಶಕ್ತಿ ಐತಿ. ಸರಿಯಾದಂಥ ಉತ್ತರ ಯಾವ್ದಾಕೈತಿ ಅಂದ್ರೆ ಇಲ್ಲಿ ಆರ್ಕಿಮಿಡಸ್ ತತ್ವ ಅಂತ ಕರಿತೀವಿ. ಆರ್ಕಿಮಿಡಸ್ ತತ್ವ ಯುರೇಗಾ ಸ್ಥಿತಿ ತಾಪಕತ್ವ ಅಂತ ಕರಿತೀವಿ. ಸ್ಥಿತಿ ಸ್ಥಾಪಕತ್ವ ಗುಣ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ನೀರೊಳಗೆ ಒಂದು ನೀರಿನ ಗುಂಡಿ ಎತ್ತಿ ಹಿಡ್ರಿ. ನೀರಿನ ಬಕೆಟ್ ಒಳಗೆ ಒಂದು ದೊಡ್ಡದಾದಂಥ ಕಲ್ಲನ್ನು ಉಗಿದಾಗ ಅದರ ರಾಶಿ ಎಷ್ಟೈತಿಲ್ಲ ಅಷ್ಟು ನೀರು ಹೊರಗಡೆ ಬರ್ತಾವೆ. ಇದು ಯಾವುದಂದ್ರೆ ಆರ್ಕಿಮಿಡಸ್ ತತ್ವ. ಆರ್ಕಿಮಿಡಸ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೋ ಈ ಸ್ಥಿತಿಸ್ಥಾಪಕತ್ವ ಅನ್ನುವಂಥ ತತ್ವವನ್ನು ಕಂಡುಹಿಡಿತಾನೆ. ತಿಳಿದ್ರಿ, ಈ ಸ್ಥಿತಿಸ್ಥಾಪಕತ್ವ ಅನ್ನುವಂಥ ತತ್ವವನ್ನು ಕಂಡುಹಿಡಿತಾನೆ. ಇದು ಏನು ಹೇಳ್ತೈತೆ ಅಂದ್ರೆ ಒಂದು ನೀರಿನೊಳಗೆ ದ್ರವ ಸ್ಥಿತಿಯೊಳಗೆ ಒಂದು ವಸ್ತುವನ್ನು ನಾವು ಹಾಕಿದಾಗ ಅದು ಎಷ್ಟು ತೂಕವನ್ನು ಹೊಂದಿರ್ತೈತಿ ಅಷ್ಟು ಏನಾಕೈತಿ ಹೊರಗೆ ಬರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಿ ಆರ್ಕಿಮಿಡಸ್ ತತ್ವ ಅಂತ ಕರಿತೀವಿ. ಹಡಗುಗಳು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸ್ತಾವಂದ್ರೆ ಆರ್ಕಿಮಿಡಸ್ ತತ್ವ ಅಂತ ಕರಿತೀವಿ. ಬಯೋವೆಂಟ್ ಫೋರ್ಸ್ ಸ್ಥಿತಿ ಸ್ಥಾಪಕತ್ವ ಫೋರ್ಸ್ ಅಂತ ಕರಿತೀವಿ. ಸ್ಥಿತಿ ಸ್ಥಾಪಕತ್ವ ಬಲ ಅಂತ ಕರಿತೀವಿ. ಈ ರೀತಿ ನೀವು ಓದಬೇಕು, ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಪ್ರಿನ್ಸಿಪಲ್ಗಳು ಕರಿತೀವಿ, ನಿಯಮಗಳು ಬರ್ತಾವೆ. ಆ ನಿಯಮಗಳ ಮೇಲೆ ಬಹಳಷ್ಟು ಕ್ವಶನ್ ಬರ್ತಾವೆ ನಿಮ್ಗೆ. ಆ ನಿಯಮಗಳನ್ನ ಪರ್ಫೆಕ್ಟ್ ಆಗಬೇಕು. ನೋಡಿರಿ, ಮುಂದಿನ ಪ್ರಶ್ನೆ ಯಾವ್ದು? 17ನೇ ಪ್ರಶ್ನೆ ಯಾವುದಂದ್ರೆ ಪ್ರತಿಬಿಂಬವಿಲ್ಲದ ಕನ್ನಡಿ. ನೋಡ್ರಿ, ಪ್ರತಿಬಿಂಬವಿಲ್ಲದ ಕನ್ನಡಿ. ದರ್ಪಣಗಳಾಗಿರ್ಬೋದು, ಮೊಸರುಗಳಾಗಿರ್ಬೋದು, ಲೈಟ್ ಅನ್ನುವಂಥ ಚಾಪ್ಟರ್, ಬೆಳಕು ಅನ್ನೋ ಚಾಪ್ಟರ್ ಬಹಳ ಇಂಪಾರ್ಟೆಂಟ್. ನೀವು ದರ್ಪಣ, ನಿಮ್ನ ದರ್ಪಣ ಆಗಿರ್ಬೋದು, ಪೀಣ ದರ್ಪಣ ಆಗಿರ್ಬೋದು, ಅವುಗಳ ಏನ್ರಿ ವರ್ಚುವಲ್ ಅಂದರೆ ಹೆಂಗ್ರಿ ಪ್ರತಿಬಿಂಬ ಯಾವ ರೀತಿ ಇರ್ತೈತಿ, ಮಿಥ್ಯ ಐತು ಸತ್ಯ ಐತು, ಅದ ವಸ್ತುವನ್ನು ದೂರದಲ್ಲಿಟ್ಟಾಗ ಹೆಂಗೆ ಪ್ರತಿಬಿಂಬ ಇರ್ತೈತಿ, ಇವೆಲ್ಲ ನೀವು ಓದ್ಬೇಕು. ನೋಡ್ರಿ, ಕ್ವಶನ್ ಏನೈತಿ, ಪ್ರತಿಬಿಂಬವಿಲ್ಲದ ಕನ್ನಡಿ ಯಾವುದು? ನೋಡ್ರಿ, ಆಪ್ಷನ್ ಎ ಸಮತಲ ಕನ್ನಡಿ, ಸಂಯುಕ್ತ ಲೆನ್ಸ್, ಲೋಹೀಯ ಕನ್ನಡಿ, ಖಚಿತ ಗಾಜು ಅಂತ ಕರಿತೀವಿ. ಸರಿಯಾದಂಥ ಉತ್ತರ ಯಾವುದಕ್ಕಂದ್ರೆ ಸಮತಲ ಕನ್ನಡಿ ಅಂತಕ್ಕಂಥ. ಪ್ರತಿಬಿಂಬವಿಲ್ಲದ ಕನ್ನಡಿ ಫಾರ್ ಎಕ್ಸಾಂಪಲ್ ಈಗ ಶಾಪ್ಗಳಲ್ಲಿ ಹಾಕಿರ್ತಾರೆ ನೋಡ್ರಿ. ಶಾಪ್ ಅಂದರೆ ಏನ್ರಿ, ಬಟ್ಟೆ ಶಾಪ್ ಆಗಿರ್ಬೋದು, ಈಗ ಅರ್ಬಿ ಅಂಗಡಿಗಳಾಗಿರ್ಬೋದು, ಈ ರೀತಿಯಾದ ಶಾಪ್ಗಳಲ್ಲಿ ಯೂಸ್ ಮಾಡ್ತಿರ್ತಾರೆ ಲೆನ್ಸ್ಗಳನ್ನ. ಯಾಕಂದ್ರೆ ಈ ಸಮತಲ ದರ್ಪಣ ಅಥವಾ ಪ್ಲೇನ್ ಮಿರರ್ ಅಂತ ಕರಿತೀವಿ. ಸಮತಲ ಕನ್ನಡಿ ಅಥವಾ ಪ್ಲೇನ್ ಮಿರರ್ಗಳನ್ನ ಶಾಪ್ಗಳಲ್ಲಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿರುವಂಥ ವಸ್ತುಗಳು ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ಕಾಣಬೇಕು. ಯಾವ ವಸ್ತುಗಳನ್ನ ನಾವು ಅಂಗಡಿಯೊಳಗೆ ಪ್ಲೇಸ್ ಮಾಡಿದ್ವಿ ಅನ್ನೋದು ಅದು ನಿಮಗೆ ಗೊತ್ತಾಗಬೇಕು ಅನ್ನೋಂಥ ದೃಷ್ಟಿಯಿಂದ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಇದನ್ನು ಶಾಪ್ಗಳಲ್ಲಿ, ಅಂಗಡಿಗಳಲ್ಲಿ ಯೂಸ್ ಮಾಡ್ತಾರೆ. ತಿಳಿತ್ರಿ, ಈ ರೀತಿಯಾದಂಥ ಓದಬೇಕು. ಲೈಟ್ ಅನ್ನೋಂಥ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ನಿಮ್ನ ದರ್ಪಣ ಆಗಿರ್ಬೋದು, ಪೀರ್ಣ ದರ್ಪಣ ಆಗಿರ್ಬೋದು, ಅವುಗಳ ಯೂಸಸ್ ಏನೇನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ. ಆನಂತರ ದೃಷ್ಟಿ ದೋಷಗಳು ಅಂತ ಬರ್ತಾವೆ. ಯಾವುದೇ ಹೈಪರ್ ಮೆಟ್ರೋಪಿಯಾ, ದೂರದೃಷ್ಟಿ ದೋಷ, ಅದೇ ರೀತಿ ಮಯೋಫಿಯಾ, ಸಮೀಪ ದೃಷ್ಟಿ ದೋಷ, ಅವುಗಳನ್ನ ಸರಿದೂಗಿಸ್ಕೋಕ, ಕರೆಕ್ಟ್ನೆಸ್ ಮಾಡ್ಕೋಕ ಯಾವ ಲೆನ್ಸನ್ನು ಬಳಸ್ತೀವಿ ಅದು ಕೂಡ ಗೊತ್ತಾಗಬೇಕು. ಆನಂತರ ಸಿಲಿಂಡ್ರಿ ಲೆನ್ಸ್ ಅಂದ್ರೆ ಏನು, ಲೈಟ್ ಅನ್ನೋಂಥ ಚಾಪ್ಟರ್ ಬಹಳ ಇಂಪಾರ್ಟೆಂಟ್ ನಿಮಗೆ. ಅದನ್ನು ಕೂಡ ಸರಿಯಾಗಿ ಸ್ಟಡಿ ಮಾಡಿರಿ. ನೋಡಿರಿ, ಮುಂದಿನ ಪ್ರಶ್ನೆ ಹೋಗೋಣ. 18ನೇ ಪ್ರಶ್ನೆ ಹೋದ್ರೆ ಶರೀರದ ತಾಪಮಾನವನ್ನು ನಿಯಂತ್ರಿಸುವ ಅಂಗ ಯಾವುದು? ವೆರಿ ಇಂಪಾರ್ಟೆಂಟ್. ನೋಡಿರಿ, ನಮ್ಮ ದೇಹದ ಪಾರ್ಟ್ಗಳ್ದಾವೆ, ಅಂಗಗಳ್ದಾವೆ. ಒಂದೊಂದು ಅಂಗ ಒಂದೊಂದು ಕಾರ್ಯವನ್ನು ನಿರ್ವಹಿಸ್ತೈತಿ. ಯಾವ ಅಂಗ ಯಾವ ಕಾರ್ಯವನ್ನು ನಿರ್ವಹಿಸ್ತೈತೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕು. ಶರೀರದ ತಾಪಮಾನವನ್ನು ನಿರ್ವಹಿಸುವ ಅಂಗ ಯಾವುದು ಕೇಳಿ. ಆಪ್ಷನ್ ಎ ಯಾವತ್ತಿ ಹೃದಯ, ಆಪ್ಷನ್ ಬಿ ಕಿಡ್ನಿ, ಆಪ್ಷನ್ ಸಿ ಏನೈತಿ ಮೆದುಳು, ಆಪ್ಷನ್ ಡಿ ಚರ್ಮ. ಶರೀರದ ತಾಪಮಾನವನ್ನು ನಿಯಂತ್ರಿಸುವ ಅಂಗ ಯಾವುದಂದ್ರೆ ಮೆದುಳು ಆಕೈತಿ. ಮೆದುಳು ನಮ್ಮ ಶರೀರದ ತಾಪಮಾನವನ್ನು ನಿಯಂತ್ರಿಸ್ತೈತಿ. ಚರ್ಮ ಏನು ಮಾಡ್ತೈತೆ ಅಂದ್ರೆ ಸ್ಪರ್ಶವನ್ನು ನಿಯಂತ್ರಿಸ್ತೈತಿ. ಆಲ್ಮೋಸ್ಟ್ ನಿಮಗೆ ಕನ್ಫ್ಯೂಷನ್ ಆಕೈತಿ. ತಾಪಮಾನವನ್ನು ನಿಯಂತ್ರಿಸುವ ಅಂಗ ಯಾವುದು? ಚರ್ಮ ಅಂತ ಅನ್ಬೋದು. ಆದ್ರೆ ತಾಪಮಾನವನ್ನು ನಿಯಂತ್ರಿಸುವ ಅಂಗ ಯಾವುದಂದ್ರೆ ನಮ್ಮ ಬ್ರೇನ್ ಅಥವಾ ಮೆದುಳು ಅಂತ ಕರಿತೀವಿ. ಮೆದುಳಿನ ಕೆಲಸ ಏನಕ್ಕೈತಿ? ಬಾಡಿಯನ್ನು ಕಂಟ್ರೋಲ್ ಮಾಡೋದು, ದೇಹವನ್ನು ನಿಯಂತ್ರಿಸೋದು, ಅದ್ರ ಜೊತೆಗೆ ತಾಪಮಾನವನ್ನು ಕೂಡ ನಿಯಂತ್ರಿಸುತ್ತೆ. ನಿಮಗೆ ಮೆದುಳಿನ ಭಾಗಗಳು ಗೊತ್ತಾವೆ, ಪೋರ್ ಬ್ರೇನ್, ಮಿಡ್ ಬ್ರೇನ್, ಅದೇ ರೀತಿ ಪೋರ್ ಬ್ರೇನ್, ಮುಮ್ಮೆದುಳು, ಮಧ್ಯ ಮೆದುಳು, ಹಿಮ್ಮೆದುಳು ಅಂತ ಬರ್ತವೆ, ಹಿಂಡ್ ಬ್ರೇನ್ ಅಂತ ಬರ್ತೈತಿ. ಅವುಗಳ ಬಗ್ಗೆ ನೀವು ಸ್ಟಡಿ ಮಾಡಬೇಕು. ಬ್ರೇನ್ ಒಳಗೆ ಸೆರೆಬ್ರಮ್ ಆಗಿರ್ಬೋದು, ಹೈಪೋಥಲಾಮಸ್ ಆಗಿರ್ಬೋದು, ಅವುಗಳ ವರ್ಕ್ ಏನೇನು, ಆ ನಂತರ ಮೆಡುಲ್ಲಾ ಆಂಬ್ಲಾಗೇಟ್ ಆಗಿರ್ಬೋದು, ಅವುಗಳ ವರ್ಕ್ ಏನೇನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು. ನೋಡಿರಿ, ಪೋರ್ ಬ್ರೇನ್ ಏನು ಮಾಡೈತೆ ಅಂದ್ರೆ ನಮ್ಮ ಡಿಸೈನಿಂಗನ್ನು ಮೇಂಟೈನ್ ಮಾಡುತ್ತೆ. ಮೆಮರಿ ಪವರ್ ಎಲ್ಲಿರುತ್ತೆ ಅಂದ್ರೆ ಪೋರ್ ಬ್ರೇನ್ ಒಳಗಿರುತ್ತೆ. ಮಿಡಲ್ ಬ್ರೇನ್ ಏನು ಮಾಡುತ್ತೆ ಅಂದ್ರೆ ಇದೇನು ಮಾಡ್ತೈತೆ ಅಂದ್ರೆ ನಮ್ಮ ತಾರ್ಕಿಕತೆಯನ್ನು ಇಂಪ್ರೂವ್ ಮಾಡ್ಕೊತ ಯಾವುದೇ ಮಿಡಲ್ ಬ್ರೇನ್. ಅದೇ ರೀತಿ ಹೆಚ್ಚಾಗಿ ವರ್ಕ್ ಮಾಡೋದು, ನಾವು ಯಾವುದೋ ಒಂದು ವರ್ಕಿನಲ್ಲಿ ತೊಡಗಿದ್ವಿ ಅಂದ್ರೆ ಆ ಕೆಲಸ ಯಾವ್ದು ಮಾಡುತ್ತೆ ಅಂದ್ರೆ ಹಿಮ್ಮೆದುಳು ಮಾಡ್ತೈತಿ. ಅದೇ ರೀತಿ ಬಾಡಿ ಟೆಂಪ್ರೇಚರ್ನ ಯಾವ್ದು ಯೂಸ್ ಮಾಡುತ್ತೆ ಅಂದ್ರೆ ಹೈಪೋಥಲಾಮಸ್. ನಮ್ಮ ಹೈಪೋಥಲಾಮಸ್ ಏನು ಮಾಡುತ್ತೆ ಅಂದ್ರೆ ಮೆದುಳಿನಲ್ಲಿರುವಂಥ ಹೈಪೋಥಲಾಮಸ್ ನಮ್ಮ ಬಾಡಿ ಟೆಂಪ್ರೇಚರನ್ನು, ನಮ್ಮ ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತೆ. ಅದು ಕೂಡ ನಿಮ್ಗೆ ಗೊತ್ತಿರಬೇಕು. ನೋಡ್ರಿ, ಹೃದಯ ಏನು ಮಾಡತ್ರಿ? ಹೃದಯದ ಕಾರ್ಯ ಏನಂತಂದ್ರೆ ಹೃದಯವನ್ನು ರಕ್ತವನ್ನು ಪಂಪ್ ಮಾಡ್ತೈತಿ. ರಕ್ತವನ್ನು ಪಂಪ್ ಮಾಡುವಂಥ ಕೆಲಸವನ್ನು ಯಾವ್ದು ಮಾಡೈತಿ ಅಂದ್ರೆ ಹೃದಯ ಮಾಡೈತಿ. ಕಿಡ್ನಿ ಏನು ಮಾಡೈತಿ? ರಕ್ತವನ್ನು ಪ್ಯೂರಿಫೈ ಮಾಡ್ತೈತಿ, ರಕ್ತವನ್ನು ಶುದ್ಧೀಕರಣ ಮಾಡ್ತೈತಿ. ರಕ್ತದೊಳಗಿರುವಂಥ ಯೂರಿನ್ ಅನ್ನುವಂಥ ತ್ಯಾಜ್ಯವನ್ನು ಹೊರಗೆ ಹಾಕ್ತೈತಿ.
ಉಳಿದಂಥ ರಕ್ತವನ್ನು ನಮ್ಮ ಬಾಡಿಗೆ ಎನರ್ಜಿಯಾಗಿ ಕನ್ವರ್ಷನ್ ಮಾಡ್ತೈತಿ. ಮೆದುಳು ಏನು ಮಾಡೈತಿ, ಬಾಡಿಯನ್ನು ಕಂಟ್ರೋಲ್ ಮಾಡೈತಿ. ಅದೇ ರೀತಿ ಚರ್ಮ ಏನು ಮಾಡೈತಿ, ಬಾಡಿಗೆ ಏನು ಸೆನ್ಸಿಟಿವ್ ಆರ್ಗನ್ ಅಂತ ಕರಿತೀವಿ. ಚರ್ಮವನ್ನು ಸೆನ್ಸಿಟಿವ್ ಆರ್ಗನ್ ಅಂತ ಕರಿತೀವಿ. ಯಾಕಂದ್ರೆ ನಮಗೆ ಫೀಲ್ ಮಾಡ್ತೈತಿ, ಅನುಭವವನ್ನು ಕೊಡಿಸ್ತಕ್ಕಂಥ ಭಾಗ ಯಾವುದ್ರಿ, ಚರ್ಮ ಅಂತ ಕರಿತೀವಿ. ಈ ರೀತಿ ಓದ್ಬೇಕು ನೀವು, ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಬೇಕು. ನಮ್ಮ ದೇಹದ ಭಾಗಗಳು ಕೂಡ ಬಹಳ ಇಂಪಾರ್ಟೆಂಟ್, ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ. ಈಗ ನೋಡಿರಿ 19ನೇ ಪ್ರಶ್ನೆ, ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡುವ ಪ್ರಮುಖ ಅಂಗ ಯಾವುದು? ನೋಡಿರಿ, ವೆರಿ ಇಂಪಾರ್ಟೆಂಟ್. ನಮ್ಮ ಹೃದಯಕ್ಕೆ ರಕ್ತವನ್ನು ಪಂಪ್ ಮಾಡ್ತಕ್ಕಂಥ ಪ್ರಮುಖ ಅಂಗ ಯಾವುದಂದ್ರೆ, ಒಂದನೇದ್ರಿ ಹೃದಯ, ಎರಡನೇದ ಮೆದುಳು, ಮೂರನೇದು ಕಿಡ್ನಿ, ನಾಲ್ಕನೇದ ಲಿವರ್. ಸರಿಯಾದಂಥ ಉತ್ತರ ಯಾವ್ದಾಕೈತೆ ಅಂದ್ರೆ ಕಿಡ್ನಿ ಆಕೈತಿ. ಕಿಡ್ನಿ ನಮ್ಮ ಹೃದಯಕ್ಕೆ ಪ್ಯೂರಿಫೈ ಮಾಡಿದಂಥ ರಕ್ತವನ್ನು ಕಳಿಸ್ತೈತಿ. ಅಲ್ಲಿ ಕಳಿಸು ವೆನಸ್ ಮತ್ತು ಆರ್ಟಿಸ್ಟ್ ಅನ್ನುವಂಥ ಬರ್ತಾವೆ. ಈ ವೆನಸ್ ಅಂದ್ರೆ ಹೃದಯದಿಂದ ರಕ್ತವನ್ನು ವಿವಿಧ ಅಂಗಗಳಿಗೆ ಕಳಿಸೋದು. ಅದೇ ರೀತಿ ಆರ್ಟಿಸ್ಟ್ ಅಂದ್ರೆ ಹೃದಯದಿಂದ ರಕ್ತವನ್ನು ಹೃದಯಕ್ಕೆ ಕಳಿಸೋದು. ಲಿವರಿಂದ ಅಥವಾ ಕಿಡ್ನಿಯಿಂದ ರಕ್ತವನ್ನು ಹೃದಯ ಕಳಿಸೋ ಕ್ರಿಯೆಗೆ ಆರ್ಟಿಸ್ಟ್ ಅಂತ ಕರಿತೀವಿ. ಅದೇ ರೀತಿ ವಿನಸ್ ಅಂದ್ರೆ ಹೃದಯದಿಂದ ರಕ್ತವನ್ನು ವಿವಿಧ ಭಾಗಗಳಿಗೆ ಕಳಿಸುವ ಕ್ರಿಯೆ. ಈ ರೀತಿ ನೀವು ಸ್ಟಡಿ ಮಾಡಬೇಕು. ನೋಡಿರಿ, ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಯಾವುದಂದ್ರೆ, ಇಂಜಿನ್ಗಳಲ್ಲಿ ಬಳಸುವಂಥ ಇಂಧನ ಯಾವುದು? ಇಂಜಿನ್ಗಳಿಗೆ ಬರ್ತಾವೆ. ಆ ಇಂಜಿನ್ಗಳಲ್ಲಿ ಬಳಸ್ತಕ್ಕಂಥ ಇಂಧನಗಳು ಬಹಳ ಇಂಪಾರ್ಟೆಂಟ್. ಇಂಜಿನ್ಗಳಲ್ಲಿ ಬಳಸ್ತಕ್ಕಂಥ ಇಂಧನಗಳು ಯಾವ್ಯಾವ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಯಾಕಂದರೆ ನೀವೆಲ್ಲ ಇಂಜಿನ್ಗಳನ್ನ ಉಪಯೋಗ ಮಾಡ್ತೀರಿ. ಬೈಕ್ ಇಂಜಿನ್ ಆಗಿರ್ಬೋದು, ಬೈಕ್ ಕೂಡ ಇಂಜಿನಿಂದನೇ ಓಡ್ತೈತಿ. ಅದೇ ರೀತಿ ಟ್ರ್ಯಾಕ್ಟರ್ಗಳು ಕೂಡ ಇಂಜಿನಿಂದನೇ ಓಡ್ತಾವೆ. ಕಾರ್ಗಳು ಕೂಡ ಇಂಜಿನಿಂದ ಓಡ್ತಾವೆ. ಆ ಇಂಜಿನ್ಗಳಲ್ಲಿ ಯಾವ ಇಂಧನ ಬಳಸ್ತಾರೆ ಅಂದ್ರೆ ಕಾರ್ಬೋಹೈಡ್ರೇಟ್, ಪೆಟ್ರೋಲಿಯಮ್, ನೀರು, ಅದೇ ರೀತಿ ನೈಸರ್ಗಿಕ ಅನಿಲ ಐತಿ. ಸರಿಯಾದಂಥ ಉತ್ತರ ಯಾವುದಾಕೈತಿ, ಪೆಟ್ರೋಲಿಯಂ ಆಕೈತಿ. ಇಲ್ಲಿ ನಾವು ಏನೇನು ಡಿಸ್ಕಸ್ ಮಾಡ್ಬೇಕಂದ್ರೆ ಎನರ್ಜೀಸ್ ಅಂತ ಬರ್ತವೆ. ಎನರ್ಜೀಸ್ ಅಂದರೆ ಏನ್ರಿ, ಶಕ್ತಿಗಳು ಅಂತ ಬರ್ತವೆ. ಶಕ್ತಿಗಳೊಳಗೆ 2 ಟೈಪ್ಸ್ ಅವ. ಒಂದು ರಿನವೇಬಲ್ ಎನರ್ಜಿ, ಇನ್ನೊಂದು ನಾನ್ ರಿನವೇಬಲ್ ಎನರ್ಜಿ. ಏನ್ರಿ, ಒಂದು ನವೀಕರಿಸಬಹುದಾದ ಶಕ್ತಿಗಳು, ಇನ್ನೊಂದು ನವೀಕರಿಸಲಾಗದ ಶಕ್ತಿ ರೂಪಗಳು ಬರ್ತವೆ. ನವೀಕರಿಸಬಹುದಾದ ಶಕ್ತಿಯ ರೂಪಗಳು ಅಂದ್ರೆ ಅಂತಾವ ಮರಳಿ ಅವು ನಮಗೆ ಸಿಗ್ತಾವೆ. ಹೊಳೆ ನಾವು ಬಳಸಿದಂತೆ ಖಾಲಿ ಆಗಂಗಿಲ್ಲ. ಅಂಥವು ಎನರ್ಜಿಗೆ ನಾವೇನಂತ ಕರಿತೀವಿ, ನವೀಕರಿಸಬಹುದಾದ ಈ ಶಕ್ತಿಯ ರೂಪಗಳು ಕರಿತೀವಿ. ನಾವು ಇನ್ನೊಂದು ಎನರ್ಜಿಗಳು ಅಂತಾವ ನವೀಕರಿಸಲಾಗದ ಎನರ್ಜಿ ಶಕ್ತಿಯ ರೂಪಗಳು ಕರಿತೀವಿ. ಹೆಂಗಂದ್ರೆ ನಾವು ಬಳಸಿದಂತೆ ಖಾಲಿ ಆಕ್ಕವು, ಅವುಗಳಿಗೆ ನಾವು ನವೀಕರಿಸಲಾಗದ ಶಕ್ತಿಯ ರೂಪಗಳು ಕರಿತೀವಿ. ನಾನ್ ರಿನವೇಬಲ್ ಎನರ್ಜಿ ಅಂತ ಕರಿತೀವಿ. ಅವುಗಳು ಯಾವಂದ್ರೆ ಈ ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಇವೆಲ್ಲ ಇದಕ್ಕೆ ಉದಾಹರಣೆ ನವೀಕರಿಸಲಾಗದ ಶಕ್ತಿ ರೂಪಗಳು. ಅದೇ ರೀತಿ ನವೀಕರಿಸಬಹುದಾದ ಶಕ್ತಿ ರೂಪಗಳು ಯಾವಂದ್ರೆ ಈಗ ನೋಡ್ರಿ, ಜಲಜನಕ ಆಗಿರ್ಬೋದು, ಸನ್ ಪವರ್ ಆಗಿರ್ಬೋದು, ಇಂಡ್ ಆಗಿರ್ಬೋದು, ಇವೆಲ್ಲ ನವೀಕರಿಸಬಹುದಾದ ಶಕ್ತಿಯ ರೂಪಗಳು. ಓಕೆ, ನೋಡ್ರಿ, ಈ ರೀತಿ ನೀವು ಸ್ಟಡಿ ಮಾಡ್ಬೇಕು. ಕಂಪಲ್ಸರಿಯಾಗಿ ಸ್ಟಡಿ ಮಾಡಿರಿ. ಹಿಂದಿನ ಪ್ರಶ್ನೆ ಪತ್ರಿಕೆಗಳು. ಮತ್ತು ಮುಂದಿನ ತರಗತಿ ಒಳಗೆ ಮತ್ತೆ ಇನ್ನಷ್ಟು ಕ್ವಶನ್ಗಳನ್ನ ತೊಗೊಂಬರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್.